ಸೊ ಇಂಡಿಯನ್ ರೆಡ್ ಕ್ರಾಸ್ ಡಿಸೈಡೆಡ್ ಟು ಡೂ ಅ ಯೂತ್ ಪಿಯರ್ ಎಡ್ಯುಕೇಷನ್ ಅಂತ, ಅಂದರೆ ಪಿಯರ್ ಅದಕ್ಕೆ ವಿರೋಧನೂ ಬಂತು. ಪೇರೆಂಟ್ಸ್ ಬಂದು ಅಬ್ಜೆಕ್ಟ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ, ಅದು ಹೆಂಗೆ ನಮ್ಮ ಪುಟ್ ಮಕ್ಕಳಿಗೆ ಇದನ್ನೆಲ್ಲ ಮಾತಾಡಿಸ್ತೀರಾ ನೀವು ಅಂತೇಳಿ. ಸೊ ನಾವು ಮತ್ತೆ ಗೌರ್ಮೆಂಟಿನ ಹೆಲ್ಪ್ ತೊಗೊಂಡು ನೋಡಿ ನಾವು ನಿಮಗೆ ಪ್ರಚಾರ ಮಾಡ್ತೀವಿ, ದಿಸ್ ಇಸ್ ಅವರ್ ಕಂಟೆಂಟ್. ಇದನ್ನು ನಾವು ಎಕ್ಸ್ಪ್ಲಿಸಿಟ್ಟಾಗಿ ಭಯಾನಕವಾಗಿ ಹೇಳ್ಕೊಡ್ತಾ ಇಲ್ಲ, ಅಥವಾ ಒಂಥರ ಅವರಿಗೆ ಶಾಕ್ ಮಾಡುವಂಥ ರೀತಿಯಲ್ಲಿ ಹೇಳ್ಕೊಡ್ತಾ ಇಲ್ಲ. ಹೌದು, ಯಾಕಂದರೆ ಸ್ಕೂಲಲ್ಲಿ ಇವುಗಳು ಈ ಲೈಫ್ ಸ್ಕಿಲ್ನ ಕಲಿಸ್ಕೊಡ್ಲಿಕ್ಕೆ ಅವ್ರ ಹತ್ರ ಪುರ್ಸತ್ತಿಲ್ಲ. ಸಂಭಾಷಣೆಯ ಒಂದು ಲೈಫ್ ಸ್ಕಿಲ್. ಇವಾಗ ಮನೆಗೆ ಯಾರೋ ರಿಲೇಷನ್ಸ್ ಬರ್ತಾರೆ, ಮಕ್ಕಳ ಒಂಥರ ಮುಜುಗರ ಆಗುತ್ತೆ. ಇವ್ರು ನನ್ನ ರಿಸಲ್ಟ್ ಬಗ್ಗೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಾಗಿಲು ಮುಚ್ಕೊಂಡು ಒಳಗಡೆ ಬ್ಯುಸಿ ಆಗ್ತಾರೆ. ಏನು ಕೇಳಿದ್ರೆ ನಾಳೆ ಟೆಸ್ಟ್ ಇದೆ ಓದ್ಕೋತಾ ಇದ್ದೀನಿ. ಈ ಮೊಬೈಲ್ ಫೋನ್ ಏನಿದೆ ಅದು ನಮ್ಮ ಟಿವಿಯ ಒಂದು ಮಗು ಅನ್ನೋ ಥರ ಅನ್ಕೊಳ್ತೀವಿ, ಅಥವಾ ಕಂಪ್ಯೂಟರ್ದು ಒಂದು ಪುಟ್ಟದ್ದು ನಮ್ಮ ಪರ್ಸ್ನಲ್ ಆಗಿ ನಮ್ಮ ಕೈಯಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಅಜ್ಜಿ ಅನ್ಕೊಂಡಿರೋದು. ಬಟ್ ಅದರಲ್ಲಿ ಏನಂದರೆ ಅನ್ಸೆನ್ಸರ್ಡ್ ಕಂಟೆಂಟ್ ಇರುತ್ತೆ. ಮನಿದು ಎಕ್ಸ್ಟಾರ್ಷನ್ನು, ಮನಿಗೋಸ್ಕರನೋ ಅಥವಾ ಬೇರೆ ಫೇವರ್ಸ್ ಗೊತ್ತೋ ಸೆಕ್ಸ್ಟಾರ್ಷನ್ ಅಂತಾಗಿದೆ. ಅಂದರೆ ಒಂದು ಮಗುನೋ ಅಥವಾ ಒಂದು ಹೆಣ್ಣು ಮಗುನೋ ಒಂದು ಗಂಡು ಮಗುನೋ ಅಷ್ಟೇ, ಅಥವಾ ಒಂದು ಹೆಂಗಸೋ ಒಂದು ಗಂಡಸೋ ಅವ್ರನ್ನ ಒಂದು ಕಾಂಪ್ರಮೈಸಿಂಗ್ ಪೊಸಿಷನಲ್ಲಿ ಫೋಟೋನೋ ವೀಡಿಯೋನೋ ತೊಗೊಂಡ್ಬಿಟ್ಟು ಅದನ್ನು ಒಂದು ಗುಟ್ಟಾಗಿಟ್ಕೊಂಡು ರಹಸ್ಯವಾಗಿ ಅದನ್ನು ಒಂದು ಇದು ಕಿಡ್ನ್ಯಾಪ್ ಮಾಡಿದಂಥ ವಸ್ತುವಾಗಿ ಇಟ್ಕೊಂಡ್ಬಿಟ್ಟು ರಾನ್ಸಾಕ್ ಅದಕ್ಕೆ ಬದಲಾಗಿ ನಾನು ಇದನ್ನು ಎಲ್ಲೂ ಹರಡಿಸಬಾರ್ದು ಅಂದರೆ ನೀನು ನನಗೆ ಇದು ಕೊಡಬೇಕು. ಈಗ ನಮ್ಮ ಈ ಪಾಡ್ಕಾಸ್ಟ್ ವಿಚಾರಕ್ಕೆ ಬರೋದಾದರೆ, ನೀವು ಈ ಥರ ಬೇರೆ ಬೇರೆ ದೇಶಗಳ ಜೊತೆಗೆ ಭಾರತದಲ್ಲೂ ಕೂಡ 10,000 ಯೂತ್ಸ್ ಜೊತೆ ಕೆಲಸ ಮಾಡಿದ್ರು. ಅದು ಲೈಫ್ ಸ್ಕಿಲ್ ಸಂಬಂಧಪಟ್ಟಂಗೆ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಈ ಯೂತ್ಸ್ ಅಂದರೆ ಯಾವ ಲೈಫ್ ಸ್ಕಿಲ್ ಬಗ್ಗೆ ನೀವು ವರ್ಕ್ ಮಾಡ್ತಿರೋದು ಅಂತ? ಸೊ ನಾನು ರೆಡ್ ಕ್ರಾಸ್ ಮೂಲಕ ನಾನು ಯೂತ್ ಜೊತೆ ಕೆಲಸ ಮಾಡಿದಾಗ ವಿ ವರ್ ಫೋಕಸಿಂಗ್ ಆನ್ ಅ ಫ್ಯೂ, ಅಂದರೆ ಡಿಸಿಷನ್ ಮೇಕಿಂಗು ಮತ್ತು ಫ್ರೆಂಡ್ಶಿಪ್ ಆ್ಯಂಡ್ ರಿಲೇಷನ್ಶಿಪ್ ಇನ್ ಫ್ರೆಂಡ್ಶಿಪ್ಪು, ಆಮೇಲೆ ಚಾಯ್ಸ್ ಹೇಗೆ ಮಾಡೋದಂತ, ಇನ್ಫಾರ್ಮ್ಡ್ ಚಾಯ್ಸಸ್ ಹೇಗೆ ಮಾಡೋದಂತ. ಯಾವ ಕನೆಕ್ಷನಲ್ಲಿ ಅಂದರೆ ನಾನಾಗ 2005ಇಂದ 2011ವರೆಗೂ ಕೆಲಸ ಮಾಡೋ ಆ ಅವಧಿಯಲ್ಲಿ ಭಾರತದಲ್ಲಿ ಒಂದು ಸ್ವಲ್ಪ ಕಾಳಜಿ ವಹಿಸಬೇಕಾದಂಥ ಸ್ಟ್ಯಾಟಿಸ್ಟಿಕ್ಸ್ ಇದ್ವು HIV ಏಡ್ಸ್ನ ಹೇಗೆ ಅದು ಗ್ರಾಫ್ ಏರ್ತಿತ್ತು ಅನ್ನೋದಕ್ಕೆ. ಸೊ ಇಂಡಿಯನ್ ರೆಡ್ ಕ್ರಾಸ್ ಡಿಸೈಡೆಡ್ ಟು ಡೂ ಅ ಯೂತ್ ಪಿಯರ್ ಎಡ್ಯುಕೇಷನ್ ಅಂತ, ಅಂದರೆ ಪಿಯರ್. ಇವಾಗ ಇದೊಂದು HIV ಅಂತ ಬಂದಿದ ತಕ್ಷಣ ಅದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಕಂಡೀಷನ್ ಅಲ್ವಾ, ಡಿಸೀಸ್ ಅಲ್ವಾ, ಇನ್ಫೆಕ್ಷನು. ಹಾಗಾಗಿ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಅಂದ ತಕ್ಷಣ ಅಲ್ಲಿ ಸೆಕ್ಸ್ ಅಂದರೆ ಸಂಬಂಧಗಳು ಬಂತು ಅಂತ ಆಯಿತು. ಸೊ ನಾವಿಲ್ಲಿ 8ನೇ ಕ್ಲಾಸಿನ ಮಕ್ಕಳಿಂದ ಮಾತಾಡೋದಕ್ಕೆ ಶುರು ಮಾಡ್ತಿದ್ವಿ. ಸೊ 8ನೇ ಕ್ಲಾಸಿಂದ ಇದು ಮಾಡೋದು ಸರಿನಾ? ಮಕ್ಕಳು ಈಗಿನ ಮಕ್ಕಳಿಗಿಂತ ಆಗಿನ ಮಕ್ಕಳು ಅಷ್ಟು ಪ್ರಿಪೇರ್ಡ್ ಆಗಿರಲಿಲ್ಲ, ಯಾಕಂದರೆ ಈಗ ಸೆಲ್ಫೋನ್ ಬಂದಿರೋದ್ರಿಂದ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಆಗಿದೆ. ಆ ಟೈಮಲ್ಲಿ 2005ಅಲ್ಲಿ ಇರಲಿಲ್ಲ. 2004-05 ಯಾವಾಗ ನಾವು ಈ ಪ್ರೋಗ್ರಾಮ್ನ ಡಿಸೈನ್ ಮಾಡಿದ್ವಿ ಆವಾಗ ಇರಲಿಲ್ಲ. ಅಂದರೆ ಒಂದು ಶಾಲೆಯಲ್ಲಿ 7ನೇ ಕ್ಲಾಸಲ್ಲೋ 8ನೇ ಕ್ಲಾಸಲ್ಲೋ ಒಂದು ರೀಪ್ರೊಡಕ್ಟಿವ್ ಚಾಪ್ಟರ್ ಒಂದಿರ್ತಿತ್ತು, ಅದನ್ನು ಟೀಚರ್ ಓಪನ್ ಮಾಡಿ ನೀವೇ ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಡ್ತಿದ್ರು ಅಲ್ವಾ. ಆ ರೀತಿ ಇರಬೇಕಾದ್ರೆ ಆ ಮಕ್ಕಳ ಮುಗ್ಧತೆಯಲ್ಲಿ ಅವರು ಒಂದು ಕ್ಯೂರಿಯಾಸಿಟಿಗೋಸ್ಕರ ಒಂದು ಪಾತಲ್ಲಿ ಹೋಗ್ಬಿಟ್ಟು ಇನ್ಫೆಕ್ಟ್ ಆಗುವಂಥದ್ದು ತಡಿಬೇಕು. ಆಗೋ ಕೇಸಸ್ ನೋಡಿದ್ದೇವೆ, ಯಾಕಂದರೆ HIV ಹಾಸ್ಪಿಟಲ್ಸಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕಂಡಿದ್ದು ನೋಡಿದ್ವಿ, ಮಕ್ಕಳಲ್ಲಿ ಅದು ಬೆಳೀತಾ ಹೋಗ್ತಿದೆ ಅಂತ ಹೇಳಿ. ಸೊ ಅದನ್ನು ತಡೆಗಟ್ಟೋದಕ್ಕೋಸ್ಕರ ಯೂತ್ ಪಿಯರ್ ಎಡ್ಯುಕೇಷನ್ ಫಾರ್ HIV ಏಡ್ಸ್ ಅಂತ ಹೇಳ್ಬಿಟ್ಟು ನನ್ನ ಕಾರ್ಯಕ್ರಮ ಅಂದರೆ 4 ಸ್ಟೇಟಲ್ಲಿ ನಡೀತಿತ್ತು. 4 ಸ್ಟೇಟಲ್ಲಿ 4 ಡಿಸ್ಟ್ರಿಕ್ಟಲ್ಲಿ ನಡೀತಿತ್ತು. ಕರ್ನಾಟಕದಲ್ಲಿ ಮಾತ್ರ 2 ಡಿಸ್ಟ್ರಿಕ್ಟಲ್ಲಿ, ಶಿವಮೊಗ್ಗ, ಮಂಗಳೂರು, ದಕ್ಷಿಣ ಕನ್ನಡ. ಸೊ ಅರ್ಬನ್ ಸ್ಕೂಲ್ಸು, ರೂರಲ್ ಸ್ಕೂಲ್ಸು ಎಲ್ಲ ಅಂತ ಹೇಳಿ 86 ಶಾಲೆಗಳಲ್ಲಿ ಆಗ ನಾವು ಐ ಥಿಂಕ್ ಕ್ಲೋಸ್ ಟು 60ರಿಂದ 90,000 ಮಕ್ಕಳಿಗೆ 6-7 ವರ್ಷವರೆಗೂ ಸೆಕ್ಸ್ ಎಡ್ಯುಕೇಷನು. ಮತ್ತು ಬರೀ ಸೆಕ್ಸ್ ಎಡ್ಯುಕೇಷನ್ ಅಂತ ಪ್ಯಾಕೇಜ್ ಮಾಡಿದ್ರೆ ಕೇಳಲ್ಲ, ಅದಕ್ಕೆ ವಿರೋಧನೂ ಬಂತು. ಪೇರೆಂಟ್ಸ್ ಬಂದು ಅಬ್ಜೆಕ್ಟ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ, ಅದು ಹೆಂಗೆ ನಮ್ಮ ಪುಟ್ ಮಕ್ಕಳಿಗೆ ಇದನ್ನೆಲ್ಲ ಮಾತಾಡಿಸ್ತೀರಾ ನೀವು ಅಂತೇಳಿ. ಸೊ ನಾವು ಮತ್ತೆ ಗೌರ್ಮೆಂಟಿನ ಹೆಲ್ಪ್ ತೊಗೊಂಡು ನೋಡಿ ನಾವು ನಿಮಗೆ ಪ್ರಚಾರ ಮಾಡ್ತೀವಿ, ದಿಸ್ ಇಸ್ ಅವರ್ ಕಂಟೆಂಟ್. ಇದನ್ನು ನಾವು ಎಕ್ಸ್ಪ್ಲಿಸಿಟ್ಟಾಗಿ ಭಯಾನಕವಾಗಿ ಹೇಳ್ಕೊಡ್ತಾ ಇಲ್ಲ, ಅಥವಾ ಒಂಥರ ಅವರಿಗೆ ಶಾಕ್ ಮಾಡುವಂಥ ರೀತಿಯಲ್ಲಿ ಹೇಳ್ಕೊಡ್ತಾ ಇಲ್ಲ. ಬಹಳ ಅದನ್ನು ಟ್ರೀಟ್ ಮಾಡಿ ರೈಟ್ ವರ್ಡ್ಸ್ ಯೂಸ್ ಮಾಡಿ, ಇಲ್ಲಿ ಎಲ್ಲೂ ಅವರಿಗೆ ಮುಜುಗರ ಆಗ್ದಿರಾ. ಯಾಕಂದರೆ ಇದು ಅವರ ಫಸ್ಟ್ ಎಕ್ಸ್ಪೋಜರ್ ಟು ದಿಸ್ ಚಾಪ್ಟರ್ ಆಫ್ ಲೈಫ್, ಆ್ಯಂಡ್ ದಟ್ ಚಾಪ್ಟರ್ ಆಫ್ ಲೈಫ್ ವಿಲ್ ಬಿಕಮ್ ಪಾರ್ಟ್ ಆಫ್ ಎವ್ರಿ ಅಡಲ್ಟ್ಸ್ ಲೈಫ್ ಫಾರ್ ಮೆನಿ ಡೆಕೇಡ್ಸ್ ಅಲ್ವಾ. ಹಂಗಿರ್ಬೇಕಾದ್ರೆ ನಮ್ಮ ಫಸ್ಟ್ ಇಂಟ್ರೊಡಕ್ಷನೇ ಒಂಥರ ಶಾಕಿಂಗ್ ಆಗಿರಬಾರ್ದು ಅನ್ನೋದನ್ನು ಕಾಳಜಿ ವಹಿಸ್ಕೊಂಡು ಬಹಳ ಕೇರ್ಫುಲ್ಲಾಗಿ ನಾವು ಅದನ್ನು ಟ್ರೀಟ್ ಮಾಡಿರುವಂಥ ಪ್ಯಾಕೇಜ್ ಇದು ಅಂತ ಹೇಳ್ಬಿಟ್ಟು ಮೊದಲು ಪೇರೆಂಟ್ಸನ್ನು ಕನ್ವಿನ್ಸ್ ಮಾಡಿ, ಗೌರ್ಮೆಂಟನ್ನು ಕನ್ವಿನ್ಸ್ ಮಾಡಿ, ಅದಾದ ನಂತರ ನಾವು ಅದನ್ನು ಶಾಲೆಗಳಲ್ಲಿ ಅಳವಡಿಸ್ಕೊಂಡು ಹೋದ್ವಿ. 6-7 ವರ್ಷ ಅದು ನಡೀತು. ಆಮೇಲೆ ಅಲ್ಲಿಂದ ನಾನು ಹೇಟಿಗೆ ಹೋಗಿದ್ದರಿಂದ ಅದು ಮತ್ತೆ ಕಂಟಿನ್ಯೂ ಆಗ್ತಿತ್ತು. ನಾನು ಡಿಸೆಂಗೇಜ್ ಆಗಿದ್ದೆ. ಸೊ ನೀವು ಕೇಳಿದ ಪ್ರಶ್ನೆಯ 2ನೇ ಉತ್ತರ ಏನಂದರೆ, ಯಾವ ನನ್ನ ಲೈಫ್ ಸ್ಕಿಲ್ ಬಗ್ಗೆ ನಾನು ಇಕಿಗಾಯ್ ಟೀನಲ್ಲಿ ಹೇಳ್ಕೊಡ್ತಿದ್ವಿ ಅಥವಾ ನಾವು ಕವರ್ ಮಾಡ್ತೀವಿ ಅಂತ. 48 ಲೈಫ್ ಸ್ಕಿಲ್ಸು. ಅದರಲ್ಲಿ ನಾನು ಉದ್ದಕ್ಕೆ ಹೋಗೋ ಬದಲು 48 ಲೈಫ್ ಸ್ಕಿಲ್ಸ್. ಇವಾಗ ಮಾತನಾಡುವುದು ಕೂಡ ಒಂದು ಕಲೆನೇ. ಈಗೀಗ ಮಕ್ಕಳು ತಂದೆ ತಾಯಿ ಅಥವಾ
ಏನಂದರೆ ಸೊ ಇದು 3 ತಿಂಗಳದಿದೆ, 6 ತಿಂಗಳದಿದೆ, 1 ವರ್ಷದಿದೆ, 2 ವರ್ಷದಿದೆ. ಸೊ ಬೇಸಿಕ್ ಏನು ಮುಖ್ಯವಾದಂಥದ್ದು ಏನು ಬೇಕೋ ಅದು 3 ತಿಂಗಳಲ್ಲಿ, ಆಮೇಲೆ ಅದನ್ನು ಬಿಲ್ಡಪ್ ಮಾಡ್ತಾ 6 ತಿಂಗಳಲ್ಲಿ ಇನ್ನಷ್ಟು ಬಿಲ್ಡಪ್ ಮಾಡ್ತಾ. ಸೊ 2 ವರ್ಷ ಆದರೆ ನಮ್ಮ 48 ಲೈಫ್ ಸ್ಕಿಲ್ಸನ್ನು ಫಸ್ಟ್ ಇಯರಲ್ಲಿ ಬೇಸಿಕ್ ಆಗಿ, ಸೆಕೆಂಡ್ ಇಯರಲ್ಲಿ ಆಳವಾಗಿ. ಸ್ಕೂಲ್ ಮಕ್ಕಳನ್ನ ಹೌದು, ಸ್ಕೂಲ್, ಯಾಕಂದರೆ ಸ್ಕೂಲಲ್ಲಿ ಇವುಗಳು ಈ ಲೈಫ್ ಸ್ಕಿಲ್ನ ಕಲಿಸ್ಕೊಡ್ಲಿಕ್ಕೆ ಅವ್ರ ಹತ್ರ ಪುರ್ಸತ್ತಿಲ್ಲ. ಅಂದರೆ ಅವರಿಗೆ ಕರಿಕ್ಯುಲಮ್ ಇರುತ್ತೆ, ಪ್ರೆಷರ್ ಇರುತ್ತೆ. ಮತ್ತು ಶಾಲೆಗಳು ಎಷ್ಟು ದಿವಸ ನಡೀತಾವಂತ, ನಾವೇನೋ ವರ್ಷಕ್ಕೆ 365 ದಿವಸ ಅಂತ ಇಟ್ಕೊಂಡಿದ್ವಿ. ಒಂದು 54 ವಾರ ತೆಗೀರಿ, ಸ್ಯಾಟರ್ಡೇ ಅರ್ಧ ದಿವಸ, ಸಂಡೇ ಒಂದು ಪೂರ್ತಿ ದಿವಸ ತೆಗೀರಿ, ಆಮೇಲೆ ಹಬ್ಬಗಳದ್ದು 14 ದಿವಸ ಬಾಯ್ತು, ಆಮೇಲೆ ಏನೋ ಒಂದು ಯಾರೋ ಒಬ್ಬರು ತೀರ್ಕೊಂಡ್ರು, ಎಮಿನೆಂಟ್ ಪೊಲಿಟಿಷಿಯನ್ ಅಂತ ಒಂದು ರಜೆ ಬರುತ್ತೆ, ಬಿಸಿಲು ಜಾಸ್ತಿ ಅಂತ ರಜೆ ಬರುತ್ತೆ, ಮಳೆ ಬಂತು ಅಂತ ರಜೆ ಬರುತ್ತೆ. ಇದೆಲ್ಲ ನೋಡಿದ್ರೆ ಒಂದು 200 ದಿವಸ ಪ್ಲಸ್ ಇನ್ನೊಂದು ವಾರ ಎಕ್ಸ್ಟ್ರಾ ಹಿಂಗೆ ಬರ್ಬೋದು. ಅದರಲ್ಲಿ ಆ ಕರಿಕ್ಯುಲಮ್ ಇರುತ್ತೆ. ಮತ್ತು ಶಾಲೆಗಳದ್ದು ಅವ್ರದ್ದೇ ಒಂದು ಅಜೆಂಡಾ ಇರುತ್ತೆ. ಏನಂದರೆ ನಮ್ಮ ಶಾಲೆ ಪ್ರೀಮಿಯರ್ ಶಾಲೆ ಅಂತ ಗುರುತಿಸ್ಕೋಬೇಕು ಅಂತ ಹೇಳಿಬಿಟ್ಟು ಮಾರ್ಕ್ಸ್ ಚೆನ್ನಾಗಿ ಬರಬೇಕು, 100% ನಮ್ಮದು ರಿಸಲ್ಟ್ ಇದೆ, ಮತ್ತು ನಮ್ಮ ಅಷ್ಟು ಸ್ಟೂಡೆಂಟ್ 10th ಬರೆದವರು ಹೈ ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗ್ತೀವಿ ಅನ್ನೋದನ್ನ ಹೇಳ್ಕೊಳ್ಳೋ ಮಟ್ಟಕ್ಕೆ ಮಕ್ಕಳ ಮೇಲೆ ಪ್ರೆಷರ್ ಆಗ್ತಾರೆ, ಟೀಚರ್ ಮೇಲೆ ಪ್ರೆಷರ್ ಹಾಕ್ಬಿಟ್ಟು ಬರೀ ಅಕಾಡೆಮಿಕ್ ಫೋಕಸ್ ಜಾಸ್ತಿ ಇರುವಂಥದ್ದು ಇರುತ್ತೆ. ಒಂದು ಸ್ವಲ್ಪ ಸ್ಪೋರ್ಟ್ಸು, ಕಲ್ಚರಲ್ಸು, ಡಾನ್ಸ್ ಇರುತ್ತೆ. ಬಟ್ ಲೈಫ್ ಸ್ಕಿಲ್ ಹೇಳೋದು ಅದು ಗ್ಯಾಪ್ ಆಗೋಗ್ಬಿಟ್ಟಿರುತ್ತೆ. ಮಾರಲ್ ಸೈನ್ಸ್ ಅಂತ ಒಂದು ಕ್ಲಾಸ್ ಇರ್ಬೋದು, ಅದನ್ನು ಸುಮಾರು ಟೈಮಲ್ಲಿ ಪೋರ್ಷನ್ ಕವರ್ ಆಗಿಲ್ಲ ಅಂದರೆ ಅದನ್ನು ಹೇಳ್ಕೊಳ್ತಾರೆ ಪೋರ್ಷನ್ಸ್ ಹಾಕಲಿಕ್ಕೆ. ಹೀಗಾಗಿ ಸ್ಕೂಲ್ಸು ಅವ್ರ ಅಜೆಂಡಾದಲ್ಲಿರ್ತಾರೆ. ಪೇರೆಂಟ್ಸು ಜೀವನ ನಡೆಸಬೇಕು ಅಂದರೆ ಈಗಿನ ಕಾಲದಲ್ಲಿ ತಂದೆ ತಾಯಿ ಇಬ್ಬರು ದುಡಿಲೇಬೇಕಾದ ಅನಿವಾರ್ಯ. ಮತ್ತು ಇಂಥ ಸಿಟಿಯಲ್ಲಿ ಎಲ್ಲಾದರೂ ಇಂಥ ಸಿಟಿ ಅಂದ್ರೂ ಡಿಸ್ಟ್ರಿಕ್ಟಲ್ಲೂ ನೋಡ್ಕೊಳ್ಳಿ, ಹಳ್ಳಿಯಿಂದ ಬಸ್ ಇಟ್ಕೊಂಡು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಬರಬೇಕು, ಕೆಲಸ ಮಾಡಿಬಿಟ್ಟು ವಾಪಸ್ ಹೋಗಬೇಕು. ಬೆಳಿಗ್ಗೆ ಹೊರಟವಳು ಅಥವಾ ತಾಯಿ ಆಗಲಿ ತಂದೆ ಆಗಲಿ 7 ಗಂಟೆಗೋ 6ವರೆಗೆ ಹೊರಟ್ರೆ ಬರೋ ಅಷ್ಟರಲ್ಲಿ 12 ಅವರ್ 14 ಅವರ್ ಆಗಿರುತ್ತೆ. ಎಷ್ಟು ಶಕ್ತಿ ಉಳ್ಕೊಂಡಿರುತ್ತೆ ಫ್ಯಾಮಿಲಿಗೋಸ್ಕರ ಅಥವಾ ಮಕ್ಕಳ ಸಂಭಾಷಣೆಗೋಸ್ಕರ. ಸೊ ಇಂಥದ್ರಲ್ಲಿ ಹೂ ಇಸ್ ಫೀಲಿಂಗ್ ಲೆಫ್ಟ್ ಔಟ್? ಚಿಲ್ಡ್ರನ್ ಆರ್ ಫೀಲಿಂಗ್ ಲೆಫ್ಟ್ ಔಟ್. ಮುಖ್ಯವಾಗಿ ಪ್ರೀ ಟೀನ್ ಮತ್ತು ಟೀನ್ 12 ವಯಸ್ಸು ಅಥವಾ 11 ವಯಸ್ಸು ಹತ್ರ ಬರ್ತಿದ್ದಂಗೆ ಮಕ್ಕಳಿಗೆ ಪೇರೆಂಟ್ಸ್ ಬೇಕು ಕೂಡ ಬೇಡ ಕೂಡ ಅದನ್ನು ಡಿಸೈಡ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಅವ್ರಿಗೆ ಬೇಕು ಅಂದಾಗ ನಿನ್ನ ಅಗತ್ಯ ನನಗಿದೆ ಮಮ್ಮ, ಐ ವಾಂಟ್ ಟು ಟಾಕ್ ಟು ಯು ಡ್ಯಾಡಿ ಅಂತ ಇದು ಹೇಳ್ಕೊಳ್ಳೋಕ್ಕೂ ಅವ್ರಿಗೆ ಬರಲ್ಲ. ಅದನ್ನು ನಾವು ತುಂಬ ಕ್ಲೋಸ್ ಕನೆಕ್ಷನಲ್ಲಿದ್ದರೆ, ಈಗ ನೋಡಿ ಒಬ್ಬ ಹುಡುಗಿ ಜೊತೆಯಲ್ಲಿದ್ದರೆ ಅವಳಿಗೆ ಏನು ಬೇಕು ಏನು ಬೇಡ ಅಂತ ಅವಳು ಹೇಳೋಕ್ಕೆ ಮುಂಚೆನೇ ಅರ್ಥ ಮಾಡ್ಕೊಳ್ತಾರೆ, ಓನ್ಲಿ ಬಿಕಾಸ್ ಆಫ್ ಪ್ರಾಕ್ಸಿಮಿಟಿ, ಜೊತೆಯಲ್ಲಿ ಇರೋದ್ರಿಂದ. ಅದೇ ರೀತಿಯೇ ಗಂಡ ಹೆಂಡತಿ ಹೊಸ ಮದುವೆನಲ್ಲಿ ಕೇಳೋಕ್ಕೆ ಮುಂಚೆನೇ ತಂದು ಕೊಡ್ತಾರೆ, ಮಾಡಿಕೊಡ್ತಾರೆ, ಯಾಕಂದರೆ ಅದು ಪ್ರಾಕ್ಸಿಮಿಟಿ. ಆ ರಿಲೇಷನ್ಶಿಪ್ ಇರಬೇಕು, ಕಂಟಿನ್ಯೂ ಆಗಬೇಕು. ಏನಾಗ್ತಿದೆ ಅದ್ರ ಬದಲು ಏನಾಗ್ತಿದೆ ಅಂದರೆ ಮಕ್ಕಳು ಬೆಳೀತಾ ಅಮ್ಮ ಏನೋ ಬೈದರು ಅಂತ ಇವ್ರು ಮುನಿಸ್ಕೊಂಡು ಹೋಗಿದ ತಕ್ಷಣ ಅಮ್ಮನೂ ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಾಂದರೆ ಅಮ್ಮನ ಬ್ಯುಸಿ ಇರ್ತಾರೆ, ಹೇಳಿದ್ದೇನೆ ಎಷ್ಟು ಸರಿ ಹೇಳಿ ನನಗೆ ಸಾಕಾಗಿದ್ದರೆ ಇದನ್ನು ಮತ್ತೆ ಇನ್ನೆಷ್ಟು ಸರಿ ಹೇಳಬೇಕು ಅನ್ನೋದು ಒಂಥರ ಗೊಣಕೊಂಡಿರ್ತಾರೆ. ಸೊ ಹೀಗಾಗಿ ಆ ಡಿಸ್ಟೆನ್ಸ್ ಶುರು ಆಗುತ್ತೆ. ನಿಜವಾಗ್ಲೂ ಇದು ತುಂಬಾ ಇವತ್ತಿನ ಕಾಲಘಟ್ಟದಲ್ಲಿ ದಿಸ್ ಇಸ್ ಪ್ರಾಕ್ಟಿಕಲ್. ಹೌದು, ತುಂಬಾ ಆಮೇಲೆ ಡಿಸ್ಟೆನ್ಸ್ ಅನ್ನೋದು ರಿಲೇಷನ್ಶಿಪ್ ಅಲ್ಲಿ ಒಂದ್ಸರಿ ಬಂತು ಅಂದರೆ ಅದನ್ನ ಕ್ಲೋಸ್ ಮಾಡೋದು ಭಾಳ ಕಷ್ಟ ಇದೆ. ಅದಕ್ಕೆ ಸ್ಕಿಲ್ಸ್ ಬೇಕು. ಲೈಫ್ ಸ್ಕಿಲ್ಲಲ್ಲಿ ಅದು ಇದೆ, ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು. ಅಂದರೆ ಕಾನ್ಫ್ಲಿಕ್ಟ್ ಬಂತು ಅಂದರೆ ಕಾನ್ಫ್ಲಿಕ್ಟ್ನ ನಾವು ರಿಸಾಲ್ವ್ ಮಾಡಬೇಕು. ಯಾಕಂದರೆ ಇವತ್ತು ಬರೀ ಅದು ನನ್ನ ಅಪ್ಪ ಅಮ್ಮ, ನಾನು ಸ್ವಲ್ಪ ದೂರ ಆದ್ರೂ ನನ್ನ ಅಪ್ಪ ಅಮ್ಮ ನನ್ನ ರಕ್ತ ಸಂಬಂಧ, ನನ್ನ ಪ್ರೀತಿ ಆಗಿರೋದ್ರೆ ಮತ್ತೆ ಬರ್ತಾರೆ. ನಾವು ಒಂಥರ ಗಲಾಟೆ ಮಾಡಿದ್ರು, ಕೋಪ ಮಾಡಿದ್ರು, ತಿರಸ್ಕರಿಸಿದ್ರು ಅವರು ನಮ್ಮ ರಕ್ತ ಸಂಬಂಧಿಕರಾಗಿರೋದ್ರೆ ಮತ್ತೆ ಬರ್ತಾರೆ. ಬಟ್ ನಾಳೆ ಸಂಬಂಧಗಳು ನಾವು ರೋಡಲ್ಲಿ ಕಟ್ಕೋತೀವಿ ಅಥವಾ ಆಫೀಸಲ್ಲಿ ಕಟ್ಕೋತೀವಿ, ಅವ್ರು ಯಾರು ನಿಮಗೆ ಕೇರ್ ಮಾಡ್ತಾರೆ ಹೇಳಿ? ನೀವು ಮುನಿಸ್ಕೊಂಡು ಹೋದ್ರೆ ಹೋಗಯ್ಯ ಅಂತಾರೆ ಅಥವಾ ಹೋಗಮ್ಮ ಅಂತಾರೆ. ಸೊ ಸಂಬಂಧಗಳು ಮನೆಯಲ್ಲೇ ಬಿರುಕಾದಾಗ ಅದನ್ನು ರಿಪೇರಿ ಮಾಡುವಂಥದ್ದು ಅದೊಂದು ಕಲೆ. ಇಟ್ಸ್ ಅ ಲೈಫ್ ಸ್ಕಿಲ್, ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಅನ್ನೋದು ಈ ರೀತಿ. ಮತ್ತು ಡಿಸಿಪ್ಲಿನ್ ಇಸ್ ಅ ಲೈಫ್ ಸ್ಕಿಲ್ಲು, ಮತ್ತು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಇಸ್ ಅ ಲೈಫ್ ಸ್ಕಿಲ್, ಮತ್ತು ಕಾನ್ವರ್ಸೇಷನ್, ಸಂಭಾಷಣೆಯ ಒಂದು ಲೈಫ್ ಸ್ಕಿಲ್. ಇವಾಗ ಮನೆಗೆ ಯಾರೋ ರಿಲೇಷನ್ಸ್ ಬರ್ತಾರೆ, ಮಕ್ಕಳ ಒಂಥರ ಮುಜುಗರ ಆಗುತ್ತೆ. ಇವ್ರು ನನ್ನ ರಿಸಲ್ಟ್ ಬಗ್ಗೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಬಾಗಿಲು ಮುಚ್ಕೊಂಡು ಒಳಗಡೆ ಬ್ಯುಸಿ ಆಗ್ತಾರೆ. ಏನು ಕೇಳಿದ್ರೆ ನಾಳೆ ಟೆಸ್ಟ್ ಇದೆ ಅಮ್ಮ, ಓದ್ಕೋತಾ ಇದ್ದೀನಿ, ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ದೇ ವಾಂಟ್ ಟು ಅವಾಯ್ಡ್ ಕಾನ್ವರ್ಸೇಷನ್. ಸೊ ವೈ ನಾಟ್? ಅವರು ಯಾರೋ ರಿಲೇಷನ್ಸ್ ಬಂದರು, ಅತ್ತೆನೋ ಮಾವನ ಯಾರೋ ಬಂದರು, ಅವರು ನಿನ್ನ ಓದಿನ ಬಗ್ಗೆ ಕೇಳೋದಕ್ಕೆ ಮುಂಚೆನೇ ಅತ್ತೆ ಮಾವ ಯಾವ ಟ್ರೈನಲ್ಲಿ ಬಂದ್ರಿ, ಹೆಂಗೆ ಮಾಡಿರಿ? ಸೊ ಯು ಕ್ಯಾನ್ ಆಸ್ಕ್, ಇಫ್ ಯು ಹ್ಯಾವ್ ಕಾನ್ವರ್ಸೇಷನ್ ಸ್ಕಿಲ್ ಯು ಕ್ಯಾನ್ ಕೀಪ್ ದೆಮ್ ಎಂಗೇಜ್ಡ್. ನಿನಗೆ ಬೇಡವಾದ ಪ್ರಶ್ನೆ ಅವ್ರು ಕೇಳೋದಕ್ಕೆ ಮುಂಚೆ ನಿನಗೆ ಬೇಕಾದ ಪ್ರಶ್ನೆನ ನೀನು ಕೇಳ್ಕೊಬೋದು. ಸೊ ಹೀಗೆ ನಾವು ಕಾನ್ವರ್ಸೇಷನ್ ಸ್ಕಿಲ್ಸು ಹೇಳ್ಕೊಡ್ಬೋದು. ನೀವು ಅಲ್ಲಿಂದ ಹೈಡ್ ಮಾಡ್ತೀರಾ, ಅತ್ತೆ ಮಾವಿಂದ ಇವತ್ತು ಹೈಡ್ ಮಾಡ್ಬೋದು, ಅಥವಾ ನೇಬರ್ಸಿಂದ ಇವತ್ತು ಹೈಡ್ ಮಾಡ್ಬೋದು. ನಾಳೆ ಇಡೀ ಪ್ರಪಂಚದಲ್ಲಿ ನಾವು ಒಬ್ಬೊಬ್ಬರಿಂದ ಹೈಡ್ ಮಾಡ್ಕೊಂಡು ಕಾನ್ಫಿಡೆನ್ಸ್ ಇಲ್ಲದೆ ಮ್ಯಾನೇಜ್ ಮಾಡಲಿಕ್ಕಾಗುತ್ತಾ ಲೈಫನ್ನು? ಇಲ್ಲ. ಸೊ ಆವಾಗ ನಾವು ಆಫೀಸಲ್ಲಿ ಬಾಸ್ ಹತ್ರ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನೇಬರ್ ಇದಂದರೆ ಕೊಲೀಗ್ ಏನೋ ಒಂದು ನಿಮ್ಮ ಕ್ರೆಡಿಟ್ನ ಅವ್ರು ತೊಗೊಂಡ್ರು, ಇಲ್ಲ ಅದನ್ನು ವಾದ ಮಾಡ್ಕೊಂಡು ಇದು ನಾನು ಮಾಡಿದ್ದೀನಪ್ಪ ನನಗೂ ಶೇರ್ ಮಾಡು ಕ್ರೆಡಿಟ್ ಅಂತ ಹೇಳ್ಕೊಳಕ್ಕೆ ಮುಜುಗರ ಆಗುತ್ತೆ. ಸೊ ಹೀಗೆ ಮತ್ತೆ ಇನ್ನೂ ಮುಂದೆ ಹೋದಾಗ ಲೈಫಲ್ಲಿ ಒಂದು ಪಾರ್ಟ್ನರ್ ಅಂತ ಬಂದಮೇಲೆ ಅಲ್ಲೇನೋ ಬಿರುಕು ಬಂದಾಗ ಸರಿ ನೀನು ಈ ಕಡೆ ತಿರ್ಕೊಂಡು ಮಲ್ಕೊ, ನಾನು ಆ ಕಡೆ ತಿರ್ಕೊಂಡು ಮಲ್ಕೊ ಅಂತ ಆ ಥರ ಲೈಫ್ ಅಲ್ವಲ್ಲ. ಸೊ ಇಫ್ ಯು ಹ್ಯಾವ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಸ್ಕಿಲ್ಸ್, ಈ ರೀತಿ ಸುಮಾರು 48 ಸ್ಕಿಲ್ಸು, ಇನ್ಕ್ಲೂಡಿಂಗ್
ನನ್ನ ರೂಮನ್ನು ನಾನು ಡಿಸಿಪ್ಲಿನ್ ಆಗಿ, ನನ್ನ ಸೆಲ್ಫ್ ಕೇರು, ನನ್ನ ಫಿಟ್ನೆಸ್ಸು, ನನ್ನ ನ್ಯೂಟ್ರಿಷನ್, ನನ್ನ ಸ್ಲೀಪ್ ಹೈಜೀನು, ಈ ರೀತಿ ನಾನು ಒಂದು 48 ಲೈಫ್ ಸ್ಕಿಲ್ಸ್ನ ಆಯ್ಕೆ ಮಾಡಿದ್ದೀವಿ. ಸೊ ಇದನ್ನು ಸ್ಕೂಲ್ಸಲ್ಲಿ ಹೇಳ್ಕೊಡ್ಲಿಕ್ಕೆ ಬಹಳ ಕಷ್ಟ ಇದೆ, ಅರ್ಥ ಆಗುತ್ತೆ ಅವ್ರ ಸಿಚುವೇಶನ್. ಹಾಂ, ಸ್ಕೂಲ್ಸು ನಮ್ಮ ಜೊತೆ ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ, ನನ್ನ ಕಾರ್ಯಕ್ರಮದಲ್ಲಿ ಬರುವಂಥ ಮಕ್ಕಳು ನಮ್ಮ ಹತ್ರ ಒಂದು 80% ಟೈಮು ಕಳೀತಾರೆ, ಫೋಕಸ್ ಇರುತ್ತೆ ನಮ್ಮ ಕಡೆಯಿಂದ. ಅಂದರೆ ಹಾಗಂದರೆ ಇಡೀ ವಾರ ನಮ್ಮ ಜೊತೆ ಇರ್ತಾರಂತಲ್ಲ, ವಾರಕ್ಕೆ 2 ಝೂಮ್ ಕಾಲ್ಸ್ ಇರುತ್ತೆ, ನಾನು ಸ್ವತಃ ಅವ್ರ ಹತ್ರ ಮಾತಾಡ್ತಿರ್ತೇನೆ. ಮತ್ತು ನನ್ನ ರೆಕಾರ್ಡೆಡ್ ಕೋರ್ಸ್ ಇರ್ತವೆ. ಒಂದೊಂದು ನಾನೀಗ ಏನು ಲೈಫ್ ಸ್ಕಿಲ್ ಹೇಳಿದೆ, ಒಂದೊಂದು ಅದನ್ನು ಬೇಸಿಕ್ ಮಾಡ್ಯೂಲು ಮತ್ತು ಅಡಿಷ್ನಲ್ ಮಾಡ್ಯೂಲ್ ಅಂತ ಹೇಳಿಬಿಟ್ಟು ರೆಕಾರ್ಡ್ ಮಾಡಿರ್ತೀವಿ. ಸೊ ಅದನ್ನು ಮಾಡಿದ ತಕ್ಷಣ ಅವರು ಅದಕ್ಕೆ ಎಕ್ಸಸೈಸ್ ಕೊಟ್ಟಿರ್ತೇವೆ, ಪುಟ್ಟ ಎಕ್ಸಸೈಸ್, ಆದರೆ ಡೈಲಿ ಮಾಡಬೇಕು. ಹ್ಯಾಬಿಟ್ ಬಿಲ್ಡಿಂಗ್ ಯಾವಾಗ ಆಗುತ್ತೆ ಅಂದರೆ, ನಾವು ಯಾವುದೇ ಕಾರ್ಯಕ್ರಮ ಪ್ರತಿದಿನ ಮಾಡೋದು. ಕೆಲವು ವಿಷಯಗಳನ್ನ ನಾವು ಒಂದು ದಿವಸಕ್ಕೆ 2-3 ಸರಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಬ್ರೀದಿಂಗ್, ನಮಗೆ ಬ್ರೀದಿಂಗ್ನ ಒಂದು ಪ್ರಾಣಾಯಾಮ ಮಾಡಬೇಕಂದ್ರೆ ದಿನಕ್ಕೆ 1 ಸರಿ ಮಾಡಿದ್ರೆ ಅದರ ಫಲ ಇದೆ, 3 ಸರಿ ಮಾಡಿದ್ರೆ ಫಲ 3 ಪಟ್ಟು ಜಾಸ್ತಿ ಆಗುತ್ತೆ, 6 ಪಟ್ಟು ಜಾಸ್ತಿ ಆಗುತ್ತೆ. ಸೊ ಕೆಲವು ವಿಷಯಗಳನ್ನ ಹ್ಯಾಬಿಟು ಎಷ್ಟು ಸರಿ ಮಾಡಬೇಕು, ವಾರಕ್ಕೊಂದು ಸರಿ ಮಾಡಬೇಕಾ, ದಿನಕ್ಕೊಂದು ಸರಿ ಮಾಡಬೇಕಾ, ದಿನಕ್ಕೆ ಹಲವಾರು ಬಾರಿ ಮಾಡಬೇಕಾ. ಸೊ ಈ ಥರ ನಾವು ಒಂದು ಕಾನ್ಸೆಪ್ಟ್ ತಗೊಂಡು ಅದರ ಥಿಯರಿ ಕೊಟ್ಟು ಅದನ್ನು ಪ್ರಾಕ್ಟಿಕಲಾಗಿ ಅಪ್ಲಿಕೇಶನ್ ಮಾಡುವಂಥದ್ದು, ಅದಕ್ಕೆ ಸಪೋರ್ಟ್ ಮಾಡಿ ಅವ್ರು ಮಾಡ್ತಾರಾ ಇಲ್ವಾ ಅನ್ನೋದಕ್ಕೆ ನಮ್ಮದೇ ಒಂದು ಕಮ್ಯುನಿಟಿ ಇರುತ್ತೆ. ಇವಾಗ ನೋಡಿ, ಎಲ್ಲ ಯೂತ್ ನಿಮಗೆ ಇನ್ಸ್ಟಾಗ್ರಾಮ್, ಸ್ನ್ಯಾಪ್ಚಾಟಲ್ಲಿ ಸಿಗ್ತಾರೆ, ಇನ್ನು ಸ್ವಲ್ಪ ಬೆಳೆದವರೆಲ್ಲರೂ ನಿಮಗೆ ಫೇಸ್ಬುಕ್ಕಲ್ಲಿ ಸಿಗ್ತಾರೆ. ನಮ್ಮದೇ ಒಂದು ಕಮ್ಯುನಿಟಿ ಇರುತ್ತೆ ಒಳಗಡೆ ಆನ್ಲೈನ್. ಸೊ ಇಲ್ಲಿ ಸೆನ್ಸರ್ಡ್ ಇನ್ಫಾರ್ಮೇಷನ್ ಇರುತ್ತೆ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಹೋದರೆ ನಿಮಗೆ ಸಿಕ್ಕಾಪಟ್ಟೆ ಟಾಪ್ ಟು ಬಾಟಮ್ ಎಲ್ಲ ಸಿಗುತ್ತೆ, ಒಳ್ಳೆಯದ್ರಿಂದ ಹಿಡಿದು ಯಾವುದು ಒಳ್ಳೆಯದಿಲ್ಲೋ ಅದುವರೆಗೂ ಸಿಗುತ್ತೆ. ಬಟ್ ನಮ್ಮ ಈ ವಾತಾವರಣದಲ್ಲಿ ನಮ್ಮ ಮಕ್ಕಳು ಯಾರು ಇರ್ತಾರೆ, ಮೆಂಬರ್ಸ್ಗಳು ಬಂದಾಗ ದೇ ವಿಲ್ ಹ್ಯಾವ್ ದೇರ್ ಓನ್ ಕಮ್ಯುನಿಟಿ. ತಮ್ಮ ವಯಸ್ಸಿಗೆ ತಕ್ಕಂಥ ಮಾತುಗಳು, ಇಲ್ಲಿ ಚಾಲೆಂಜ್ ಇದೆ, ನನಗಿಲ್ಲಿ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಒಬ್ಬರು ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋದು, ಅವರಿಂದಲೇ ಅವರು ಉತ್ತರ ಕಂಡುಕೊಳ್ಳುವಂಥದ್ದು. ಆ್ಯಂಡ್ ಅದನ್ನು ನಾವು ಸೆನ್ಸರ್ ಮಾಡ್ತೀವಿ, ಅದನ್ನು ಫ್ರೀಯಾಗಿ ಬಿಟ್ಟಿರೋದಿಲ್ಲ. ರೆಸ್ಪೆಕ್ಟ್ಫುಲ್ ಸ್ಪೇಸಲ್ಲಿ ಒಬ್ರನ್ನೊಬ್ಬರು ಸಪೋರ್ಟ್ ಮಾಡುವಂತಹ ಮೆಸೇಜಸ್ಸು, ಪೋಸ್ಟ್ಸು, ಫನ್, ಎಂಟರ್ಟೈನ್ಮೆಂಟು ಅಷ್ಟು ಅದಿರುತ್ತೆ. ಯಾಕಂದರೆ ನೀವು ಮಕ್ಕಳನ್ನ ಬರೀ ಸೀರಿಯಸ್ ವಾತಾವರಣದಲ್ಲಿ ಇಟ್ಕೊಂಡ್ರೆ ಸಾಲಲ್ಲ. ಸೊ ವಿ ಹ್ಯಾವ್ ಟು ಎಂಗೇಜ್ ದೆಮ್ ವಿತ್ ಫನ್. ಗೇಮಿಫಿಕೇಷನ್ ಇರುತ್ತೆ, ಹಾಗಂತ ಹೇಳಿ ನಾವು ವೀಡಿಯೋ ಗೇಮ್ಸ್ ಎಲ್ಲ ಆಡಿಸಲ್ಲ. ಬಟ್ ಗೇಮಿಫಿಕೇಷನ್ ಅಂದರೆ ನೀನು ಅರ್ಧ ವೀಡಿಯೋ ಮುಗಿಸಿದ ತಕ್ಷಣ ನಿಮಗೆ 5 ಪಾಯಿಂಟ್ಸ್ ಸಿಕ್ಕಿದೆ ಅಂತ ಒಂದು ಮೆಸೇಜ್ ಬರೋದಾಗಲಿ, ಫುಲ್ ಮುಗಿಸಿದ ತಕ್ಷಣ ನಿಮ್ಗೆ 25 ಪಾಯಿಂಟ್ಸ್ ಸಿಕ್ಕಿದೆ. ಸೊ ಈ ಥರ ಪಾಯಿಂಟ್ಸು ಜರ್ನಲಲ್ಲಿ ಬರೆದಿದ್ದರೆ 10 ಪಾಯಿಂಟ್ಸ್, ಉತ್ಸಾಹ ತುಂಬೋದು. ಸೊ ಪಾಯಿಂಟ್ ಬರ್ತಾ ಅವರಿಗೆ ಒಂದು ಲೀಡರ್ಶಿಪ್ ರೋಲು ಅಥವಾ ಒಂದು ಮೆರಿಟು, ಒಂದು ಬ್ಯಾಡ್ಜು, ಒಂದು ಸ್ಟಾರು ಹೀಗೆ ಕೊಡಿ, ಉತ್ಸಾಹ ಇದು ಪ್ರೋತ್ಸಾಹ ಕೊಡಲಿಕ್ಕೆ. ಸೊ ಈ ರೀತಿ ಎಲ್ಲ ಸುಮಾರು ವಿಷಯಗಳನ್ನ ಕಲೆಕ್ಟ್ ಮಾಡಿ ಡಿಸೈನ್ ಮಾಡಿರ್ತಕ್ಕಂಥ 1 ವರ್ಷದ ಟೈಮ್ ನಾನು ಇದನ್ನು ಕಂಪ್ಲೀಟಾಗಿ 100% ಆಫ್ ಟೈಮ್ ನನ್ನನ್ನು ಇನ್ವೆಸ್ಟ್ ಮಾಡಿದ್ದೀನಿ. ನಾನು ಮತ್ತು ನನ್ನ ಗ್ರೂಪು ಹಲವಾರು ನನ್ನ ಫ್ರೆಂಡ್ಸನ್ನು ಮತ್ತು ನನ್ನ ಕಾಲೀಗ್ಸ್ ಯಾರಿದ್ದಾರೆ ಅವರ ಇನ್ಪುಟ್ ತಗೊಂಡು ರಿಸರ್ಚ್ ಮಾಡಿ ಕಂಪೈಲ್ ಮಾಡಿರ್ತಕ್ಕಂಥ ಡಿಸೈನ್ ಇದು. ಈಗ ಮುಖ್ಯವಾಗಿ ಇವತ್ತಿನ ಹದಿಹರೆಯದ ಮಕ್ಕಳು ಎದುರಿಸ್ತಿರುವ ಸವಾಲುಗಳು, ಸಮಸ್ಯೆಗಳು ಪಟ್ಟಿ ಹೇಳೋದಾದ್ರೆ ಎಕ್ಸ್ಪ್ಲನೇಷನ್ ತುಂಬ ಉದ್ದಾಗುತ್ತೆ. ನಾನು 5 ಪಾರ್ಟ್ಸಲ್ಲಿ ಇದನ್ನು ಡಿವೈಡ್ ಮಾಡೋಣ. ಮೊದಲು ಡಿಜಿಟಲ್ ಓವರ್ಲೋಡ್. ಡಿಜಿಟಲ್ ಅಂದರೆ ಇಟ್ ಕುಡ್ ಬಿ ಮೊಬೈಲ್ ಫೋನ್ ಇಲ್ದಾದ್ರೂ ಸ್ಕ್ರೀನ್ ಇರುತ್ತೆ, ಟ್ಯಾಬ್ಲೆಟ್ ಇರುತ್ತೆ, ಕಿಂಡಲ್ ಇರುತ್ತೆ, ಸೊ ಈವನ್ ವಿಡಿಯೋ ಗೇಮ್ ಕೂಡ ಅದರಲ್ಲೇ ಬರುತ್ತೆ. ಸೊ ಡಿಜಿಟಲ್ ಓವರ್ಲೋಡ್ ಒಂದು. ಎರಡನೇದಾಗ್ಬಿಟ್ಟು ಅನ್ಸೆನ್ಸರ್ಡ್ ಡಿಜಿಟಲ್ ಎಕ್ಸ್ಪೋಷರ್. ಅನ್ಸೆನ್ಸರ್ಡ್ ಅಂದರೆ ಈಗ ನಾವು ಏನು ಅಂದ್ಕೊಂಡ್ವಿ, ಈ ಮೊಬೈಲ್ ಫೋನ್ ಏನಿದೆ ಅದು ನಮ್ಮ ಟಿವಿಯ ಒಂದು ಮಗು ಅನ್ನೋ ಥರ ಅಂದ್ಕೊಳ್ತೀವಿ, ಅಥವಾ ಕಂಪ್ಯೂಟರ್ದು ಒಂದು ಪುಟ್ಟದ್ದು ನಮ್ಮ ಪರ್ಸ್ನಲ್ ಆಗಿ ನಮ್ಮ ಕೈಯಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ತಂದೆ ತಾಯಿ ಅಜ್ಜಿ ಅಂದ್ಕೊಂಡಿರೋದು. ಬಟ್ ಅದರಲ್ಲಿ ಏನಂದರೆ ಅನ್ಸೆನ್ಸರ್ಡ್ ಕಂಟೆಂಟ್ ಇರುತ್ತೆ, ಅದಕ್ಕೆ ಸೆನ್ಸರ್ಶಿಪ್ ಇಲ್ಲ. ಇವಾಗ ಫಿಲ್ಮ್ ಬಿಡೋಕೆ ಮುಂಚೆನೇ ಒಂದು ಸೆನ್ಸರ್ಶಿಪ್ ಇರುತ್ತೆ, ಇದರಲ್ಲಿ ಯಾವ ಸೆನ್ಸರ್ಶಿಪ್ ಇದೆ? ಇಲ್ಲ, ಎಲ್ಲ ಸಿಗುತ್ತೆ, A to Z ಗಿಂತ ಮೇಲೂ ಸಿಗುತ್ತೆ. ಸೊ ಅದನ್ನು ಯಾರು ನೋಡ್ತಾರೆ, ನನ್ನ ಮಕ್ಕಳು ಯಾವ್ದು ನೋಡ್ತಿದ್ದಾರೆ ಯಾವ್ದು ನೋಡಲ್ಲ ಅಂತ ಹೇಳಿ ಗಮನಿಸ್ತಾರ? ಪೇರೆಂಟ್ಸ್ ಈಗಾಗಲೇ ನಾವು ಹೇಳ್ದಂಗೆ ಬ್ಯುಸಿ ಇರ್ತಾರೆ. ಸೊ ಅನ್ಸೆನ್ಸರ್ಡು ಮತ್ತು ಇಂಟರ್ನೆಟ್, ನಾನು ಟ್ರಾವೆಲ್ ಮಾಡಿರೋ 46 ಕಂಟ್ರೀಸಲ್ಲೂ ಎಲ್ಲದಕ್ಕಿಂತ ಚೀಪ್ ಇಂಟರ್ನೆಟ್ ಅವೈಲಬಿಲಿಟಿ ನಮ್ಮ ಇಂಡಿಯಾದಲ್ಲಿ. ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಔಟ್ಸೈಡ್. ಒಂದು ಫೋನ್ ಕೊಂಡ್ಕೊಳ್ಬೇಕಾದ್ರೂ ಇನ್ಸ್ಟಾಲ್ಮೆಂಟಲ್ಲಿ, ಈವನ್ ಅಮೆರಿಕಾದಲ್ಲಿ, ಕೆನಡಾದಲ್ಲಿ ಕೂಡ ಬಹಳ ಎಕ್ಸ್ಪೆನ್ಸ್ ಇದೆ. ಮಕ್ಕಳಿಗೆ ಒಂದು 16-17 ವಯಸ್ಸಾಗೋವರೆಗೂ ಯಾರಿಗೂ ಫೋನ್ ಆ್ಯಕ್ಸಸ್ಸೇ ಇರಲ್ಲ. ಸೊ ಈ ರೀತಿ ಇರ್ಬೇಕಾದ್ರೆ ನಮ್ಮ ಇಲ್ಲಿ ಮಕ್ಕಳಲ್ಲಿ ಈಸಿ ಆ್ಯಕ್ಸಸ್ಸು ಅದೊಂದು ಪ್ರಾಬ್ಲಮ್ಮು. ಅಂದರೆ ಆ್ಯಾವ್ರೇಜು ನಮ್ಮ NCRB ರಿಪೋರ್ಟಲ್ಲಿ ಹೇಳಿರೋದೇನೆಂದರೆ, ಆ್ಯಾವ್ರೇಜ್ ಏಜ್ ಆಫ್ ಅ ಚೈಲ್ಡ್ ಯೂಸಿಂಗ್ ಪರ್ಸನಲ್ ಸ್ಮಾರ್ಟ್ಫೋನ್ ನಮ್ಮ ಇಂಡಿಯಾದಲ್ಲಿ ಆ್ಯಾವ್ರೇಜು 8ರಿಂದ 10 ವಯಸ್ಸಿಗೆ ಮಕ್ಕಳಿಗೆ ಸ್ಮಾರ್ಟ್ಫೋನ್ ಕೊಡ್ತಿದ್ದೀವಿ ಅಂತ. ಅದು ರೆಕಾರ್ಡೆಡ್ ಇನ್ಫಾರ್ಮೇಷನ್, ಸರ್ವೆ ಯಾವಾಗ ಒಂದು 2 ವರ್ಷದಲ್ಲಿ ಮಾಡಿರೋದು ಅನಿಸುತ್ತೆ. ಬಟ್ ನೀವು ನೋಡ್ದಂಗೆ ಪುಟ್ಟ ಮಗು ಊಟ ಮಾಡಿಲ್ಲ ಅಂತ ಫೋನ್ ಕೊಟ್ಬಿಡ್ತಾರೆ.
ಅದ್ರ ವಯಸ್ಸು ಏನಿರುತ್ತೆ 1 ವರ್ಷಕ್ಕಿಂತ ಕೆಳಗಡೆ ಇರ್ಬೋದು, 1 ವರ್ಷ ಪ್ಲಸ್ ಇರ್ಬೋದು. ನಾನೇ ನೋಡ್ದಂಗೆ ಸುಮಾರು ರೆಸ್ಟೋರೆಂಟಲ್ಲಿ ತಂದೆ ತಾಯಿ ಅಥವಾ ಮದುವೆಗಳಲ್ಲಿ ಅವ್ರು ರೇಷ್ಮೆ ಸೀರೆ ಉಟ್ಟಿರ್ತಾರೆ, ತುಂಬ ಸಂಭಾಳಿಸ್ಕೊಳ್ಬೇಕು, ಮಗುನ ಸಂಭಾಳಿಸ್ಕೊಳಕ್ಕಾಗಲ್ಲ, ಊಟ ಸರಿಯಾಗಿ ಮಾತಾಡಬೇಕು, ಪಕ್ಕದವ್ರ ಹತ್ರ ಮಾತಾಡಬೇಕು ಅನ್ನೋದಕ್ಕೆ ಮೊಬೈಲ್ ಕೊಟ್ಟು ಅದನ್ನು ಬ್ಯುಸಿ ಮಾಡಿಬಿಟ್ಟು ಊಟ ಮಾಡ್ಕೊಳ್ತಾ ಕೂತಿರ್ತಾರೆ. ಸೊ ಹೀಗಿರಬೇಕಾದ್ರೆ ಆ ಮಗುಗೆ ಚಪ್ಪಲ ಯಾವಾಗಲಿಂದ ಶುರುವಾಗುತ್ತೆ, ಯಾರು ಮಾಡ್ತಿದ್ದಾರೆ, ಅದಕ್ಕೆ ಹೊಣೆ ಯಾರು? ಆವಾಗಲೇ ಅದಕ್ಕೆ ಅಡಿಕ್ಷನ್ ಶುರು ಆದರೆ ಅದು ಬೆಳೀತಾ ಈಗ ನಿಮ್ಮ ಹ್ಯಾಂಡ್ಸಲ್ಲಿ ಸುಮಾರು ವಾರ್ಡಲ್ಲಿ ಬರ್ತಿರೋ ಕೇಸಸ್ಸೇ ಈ ಥರ ಇದೆ. ಕಂಟಿನ್ಯೂಸ್ ಆಗಿ ಅದನ್ನು ಉಪಯೋಗಿಸಿ ಸಣ್ಣ ಬೆಳೀತಿರುವಂಥ ಬ್ರೈನು ಕಂಟಿನ್ಯೂಸ್ ಆಗಿ ಇದು ಓಪನ್ ಮಾಡಿ, ಮತ್ತು ಕಣ್ಣು ಅದರಲ್ಲೇ ಇರುತ್ತೆ, ಚಿಕ್ಕ ಜಾಗದಲ್ಲಿ ನಮ್ಮ ಕಣ್ಣು ಗಂಟೆಗಟ್ಟಲೆ. ಇನ್ನೊಂದು ಸ್ಟ್ಯಾಟಿಸ್ಟಿಕ್ ಏನಂದರೆ ಆವ್ರೇಜ್ ಟೈಮ್ ಆಫ್ ಅ ಟೀನೇಜರ್ ಆನ್ ಮೊಬೈಲ್ ಫೋನ್ ಪರ್ ಡೇ ಈಸ್ 8 to 10 hours ಇನ್ ಇಂಡಿಯಾ. ಮಕ್ಕಳದು 8 hours ಅಂತ ಆವ್ರೇಜ್ ಆಗ್ತಾರೆ. ಅದು ಆವ್ರೇಜ್ ಮಕ್ಕಳದು ಅಂದರೆ ಟೀನೇಜರ್ಸ್ವರೆಗೂ ಅಂಡರ್ 18ಸ್ಗೆ. ಮತ್ತು 8ನೇ ವರ್ಷ 10ನೇ ವರ್ಷ ಏನು ಸ್ಮಾರ್ಟ್ಫೋನ್ ತೊಗೊಳ್ತಾರಲ್ಲ, ಈ ಏಜ್ ಗ್ರೂಪಲ್ಲಿ ಆವ್ರೇಜು ಮೊದಲು 4 hour ಇತ್ತು. ಗ್ಲೋಬಲ್ ಆವ್ರೇಜ್ ಕೂಡ 4 hours ಬರುತ್ತೆ. ಇಂಡಿಯಾಗೆ 8 hours ಬರ್ತಿದೆ. 8 hours ಬರ್ತಿದೆ ಅಂದರೆ 24 ಅವರಲ್ಲಿ ನಾವು ಮಕ್ಕಳು ಸ್ಕೂಲ್ 8 hour ಕಳೀತಾರೆ, 1-2 hour ಟ್ರಾವೆಲ್ಗೆ ಆಯಿತಾ, 10 hour ಆಯಿತಾ, ಇನ್ನು 8 hour ಇದರಲ್ಲಿ ಕಳೀತಿದ್ದಾರೆ ಅಂದರೆ 18 hour ಆಯಿತಾ. ಇನ್ನು 6 ಅವರಲ್ಲಿ ಯಾವಾಗ ನಿದ್ದೆ ಮಾಡ್ತಾರೆ, ಯಾವಾಗ ಸ್ನಾನ ಇದೆಲ್ಲ ಮಾಡ್ತಾರೆ, ಯಾವಾಗ ಗೇಮ್ಸ್ ಆಡ್ತಾರೆ, ಯಾವಾಗ ಸೋಷಲೈಸ್ ಮಾಡ್ತಾರೆ, ಯಾವಾಗ ಊಟ ಮಾಡ್ತಾರೆ, ನಿದ್ದೆ ಎಷ್ಟು ಸಿಗುತ್ತೆ? ನಿದ್ದೆ ಸಿಗಲ್ಲ ಅಂದರೆ ಬೆಳವಣಿಗೆ ಹೆಂಗಾಗುತ್ತೆ, ಫಿಟ್ನೆಸ್ ಏನು ಮಾಡ್ತಿದ್ದಾರೆ, ಎಕ್ಸಾಮ್ಗೆ ಯಾವಾಗ ಕಲಿತಿದ್ದಾರೆ, ಸ್ಕೂಲ್ಗೆ ಹೋಗಿ ಬಂದರೆ ಸಾಲಲ್ಲ. ಸೊ ಇದು ಯೋಚನೆ ಮಾಡಬೇಕಾದಂತಹ ವಿಷಯ. ನಾವು ಫೋನ್ ಕೊಡಿಸಿದ ತಕ್ಷಣ ವಿ ಆರ್ ಎಲೀಟ್ ಪೇರೆಂಟ್ಸು. ನಮ್ಮ ಪ್ರೈವಸಿಗೋಸ್ಕರ ಮಗುಗೆ ನಾನು ಒಂದು ಐಫೋನ್ ಕೊಡಿಸಿದ್ದೀನಿ ನನ್ನ ಹೆಮ್ಮೆ ಪಡುವಂಥ ವಿಷಯ ಅಲ್ಲ. ಅದ್ರ ಜೊತೆ ನಾವು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಹಾಕಲೇಬೇಕಾಗುತ್ತೆ. ಒಂದು ಎರಡನೇದಾಗಿ ಈಗ ಒಂದು 4-5 ಕಂಟ್ರೀಸಲ್ಲಿ ಬ್ಯಾನ್ ಮಾಡಿದ್ದಾರೆ. ಮಕ್ಕಳಿಗೆ ಕೊಡಬಾರ್ದು, ಸೋಷಿಯಲ್ ಮೀಡಿಯಾ ಆ್ಯಕ್ಸೆಸ್ ಕೊಡಬಾರ್ದು. ಫೋನ್ ಆ್ಯಸ್ ಅ ಟೂಲ್ ಫಾರ್ ಸ್ಟಡೀಸ್ ಕೊಡಬಹುದು, ಬಟ್ ಸೋಷಿಯಲ್ ಮೀಡಿಯಾ ಆ್ಯಕ್ಸೆಸ್ನ ಫುಲ್ ಬ್ಯಾನ್ ಮಾಡಬೇಕು ಅಂತ ಹೇಳಿ. ಸೊ ಅದನ್ನು ನೋಡಿ, ಅಥವಾ ನಮ್ಮ ಸಿಚುವೇಶನ್ ನೋಡ್ಬಿಟ್ಟು ಕರ್ನಾಟಕ ಮತ್ತು ಆಂಧ್ರ, ಆ್ಯಕ್ಚುಲಿ ಬಿಫೋರ್ ಕರ್ನಾಟಕ ಆಂಧ್ರ ಮುಂದೆಜ್ಜೆ ತಗೊಂಡಿತ್ತು. ನಾನು ಗೌರ್ಮೆಂಟ್ ಸೋರ್ಸಸ್ಸಲ್ಲಿ ನಾನು ಇನ್ಫಾರ್ಮ್ ಮಾಡಿದೆ ಇದ್ರ ಬಗ್ಗೆ ನಾವು ತಗೊಳ್ಳೇಬೇಕು ಸ್ಟೆಪ್ಸ್ ಅಂತ ಹೇಳಿ. ಸೊ ಇತ್ತೀಚೆಗೆ ಐ ಥಿಂಕ್ ಫ್ರಮ್ ಲಾಸ್ಟ್ 1 month ನ್ಯೂಸಲ್ಲಿರೋದೇನೆಂದರೆ ಅಂಡರ್ 16ಸ್ಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು ಅಂತ. ಅದೊಂದು ಗೌರ್ಮೆಂಟ್ ಪಾಲಿಸಿಗೆ ಹಾಕಿದ್ದು ಬಹಳ ಸಂತೋಷ. ವಿ ಶುಡ್ ನಾಟ್ ಸ್ಟಾಪ್ ದೇರ್, ವಿ ಶುಡ್ ಗೋ ಫ್ಯೂ ಸ್ಟೆಪ್ಸ್ ಎದುರುಗಡೆ ಮುಂದೆ ಹೋಗಬೇಕಾಗುತ್ತೆ. ಯಾಕಂದರೆ ಒಂದು ಆರ್ಟಿಕಲ್ ಮಾಡಿಬಿಟ್ಟು ಫೋನಲ್ಲಿ ಅದು ನ್ಯೂಸ್ ಪೇಪರಲ್ಲಿ ಅಥವಾ ಡಿಜಿಟಲ್ ಮೀಡಿಯಾದಲ್ಲಿ ಬ್ಯಾನ್ ಮಾಡಿದ್ದೀವಿ ಅಂತ ಹೇಳಿದರೆ ಸಾಲಲ್ಲ. ಬ್ಯಾನ್ ಹೇಗೆ ಕೆಲಸ ಮಾಡುತ್ತೆ, ಪೇರೆಂಟ್ಸ್ ಅದನ್ನು ಯಾವ ರೀತಿ ಅದನ್ನು ರೆಗ್ಯುಲೇಟ್ ಮಾಡ್ಬೋದು, ಇದೆಲ್ಲ ಪುಡಿಯಾಗಿ ಚಿಕ್ಕದಾಗಿ ಹೌದು ಆ್ಯಕ್ಷನಲ್ಲಿ ಇರಬೇಕು. ಯಾಕಂದರೆ ನಾವು ಬ್ಯಾನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರು ಗೌರ್ಮೆಂಟ್ ಕಂಪ್ಲೈನ್ಸು, ನಾವು ಈ ಪಾರ್ಟಿಯವರು ಇದು ಮಾಡಿಬಿಟ್ಟಿದ್ದೀವಿ ಅನ್ನೋದು ಕಿರೀಟ ಇಟ್ಕೊಳ್ಳೋದಲ್ಲ. ಅದು ಪ್ರಾಕ್ಟಿಕಲಾಗಿ ಅಪ್ಲೈ ಮಾಡಿ ನಿಜವಾದ್ರೂ ಕಾಳಜಿ ಇದ್ದರೆ ಗೋ ಟು ದ ಲಾಸ್ಟ್ ಮೈಲ್ ಆ್ಯಂಡ್ ಎಕ್ಸ್ಪ್ಲೇನ್ ಹೌ ಟು, ಹೇಗೆ ಮಾಡಬೇಕು, ಮಾಡಿಲ್ಲ ಅಂದರೆ ಏನೇನಾಗುತ್ತೆ ಇದನ್ನೆಲ್ಲ. ಸೊ ಈ ಅರಿವಿನ ಒಂದು ಪಯಣ ಅಂತ ಏನಂತಾರಲ್ಲ, ಒಂದು ಜರ್ನಿ ಆಫ್ ಅವೇರ್ನೆಸ್ಸು ಆ್ಯಂಡ್ ನಾಲೆಜ್, ಅದು ನಾವು ಕೊಡಬೇಕಾಗಿದೆ ಪೇರೆಂಟ್ಸಿಗೆ. ಭಾಳ ಇಂಪಾರ್ಟೆಂಟ್. ಹೌದು. ಈಗ ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ಇದಕ್ಕೆ ಈಗ ನೀವು ಒಂದಿಷ್ಟು ಲೈಫ್ ಸ್ಕಿಲ್ ಆ್ಯಕ್ಟಿವಿಟಿ ಮಾಡ್ತಿದ್ರಿ, ಇದು ಬಿಟ್ಟು ಅಂತಿಮ ಒಂದು ಪರಿಹಾರ ಅಥವಾ ಕೊನೆಯದಾಗಿ ಏನು ಮಾಡ್ಬೋದು? ದೆರ್ ಇಸ್ ನೋ ಒನ್ ಸೊಲ್ಯೂಷನ್. ಯಾಕಂದರೆ ಯಾವ ಇಂಟರ್ನೆಟ್ ಕಂಪನಿ ಏನಿದೆ, ಅವರು ನಮಗೆ ಬಿಸ್ನೆಸ್ ಆಗಬೇಕು ಅಂತ ಅವರು ಕಂಟಿನ್ಯೂಸ್ ಆಗಿ ಅದು ಟ್ಯಾರಿಫ್ನ ಕಡಿಮೆ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ನೀವು ಸಸ್ತ ಸಿಕ್ಕದಷ್ಟು ನಾವು ಅದನ್ನು ಬಳಸ್ತಾ ಹೋಗ್ತಿರ್ತೀವಿ. ಮತ್ತು ಫೋನ್ಗಳು ಮೊದಲು ತುಂಬ ಕಾಸ್ಟ್ಲಿ ಇದ್ವು. ಆ ಬ್ಲ್ಯಾಕ್ಬೆರಿ ಟೈಮಲ್ಲೆಲ್ಲ ನಿಮಗೆ ನೆನಪಿರ್ಬೋದು, ಅಥವಾ ಐಫೋನು ಕಾಸ್ಟ್ಲಿ ಆದರೆ ಇವಾಗ ಐಫೋನ್ ತೊಗೊಂಡವ್ರೇನೆ ಏನು ಮಾಡ್ತಾರೆ, ಅವ್ರದ್ದು ಯಾವುದು ಸ್ಯಾಮ್ಸಂಗ್ ಇತ್ತೋ ಅಥವಾ OnePlus ಇತ್ತೋ ಅದನ್ನು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಿಗೆ ಹಾಕ್ಬಿಡ್ತಾರೆ. ಸಸ್ತ ಸಿಗುತ್ತೆ, 3, 4, 5 ಸಾವಿರದಲ್ಲಿ ಸಿಗಬೇಕಾದ್ರೆ ಮಕ್ಕಳು ನನಗೆ ಓದಿಗೆ ಇಮೇಜಸ್ ನೋಡಬೇಕು, ನಾನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಬೇಕು, ಸೊ ಐ ನೀಡ್ ಅ ಸ್ಮಾರ್ಟ್ ಫೋನ್ ಅಂತಲೇ ಕೇಳ್ತಾರೆ. ಸ್ಮಾರ್ಟ್ ಫೋನ್ ಒಂದ್ಸರಿ ಕೊಟ್ಟು ಅದರಲ್ಲಿ ಇಂಟರ್ನೆಟ್ ಇಲ್ದಿರ ಅವ್ರು ಓದಲಿಕ್ಕಾಗಲ್ಲ. ಅದು ಕೊಟ್ಟಾದಮೇಲೆ ಸೆನ್ಸರ್ಶಿಪ್ ಅಥವಾ ರೆಗ್ಯುಲೇಷನ್ನು ಅದೊಂದು ದೊಡ್ಡ ಹೆಜ್ಜೆ ಆಗಿರುತ್ತೆ. ಮತ್ತು ಪೇರೆಂಟ್ಸು ಮಕ್ಕಳ ಜೊತೆ ಜಾಸ್ತಿ ಟೈಮ್ ಕಳೀಲೇಬೇಕು. ಜಾಸ್ತಿ ಅಂತ ಹೇಳಿದ್ರೆ ಐ ಆಮ್ ನಾಟ್ ಸೇಯಿಂಗ್ 5 hours a day, ಅರ್ಧ ಗಂಟೆ ಕಳೆದ್ರೂ ಕಂಪ್ಲೀಟ್ಲಿ ಫೋನು ಎಲ್ಲ ಈಚೆ ಇಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಪಕ್ಕದಲ್ಲಿ ಕೂತ್ಕೊಂಡು ಮಕ್ಕಳು ಹೇಳೋದನ್ನ ಕೇಳಿಸ್ಕೋಬೇಕು. ಮೊದಲು ನಾವೇ ಭಾಷಣ ಮಾಡೋದಲ್ಲ, ನಾವು ಬೆಳೆದ್ಬಿಟ್ಟಿದ್ದೀವಿ, ನಾವು ದೊಡ್ಡವರು ಅಂತ ಅಂದ್ಕೊಂಡು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಇಫ್ ಯು ಸ್ಪೆಂಡ್ ಟೈಮ್ ಟುಗೆದರ್. ಹೇಗೆ ರೊಮ್ಯಾನ್ಸ್ ಮಾಡೋ ಕಪ್ಪಲ್ ಹೇಗೆ ಅವ್ರಿಗೆ ಏನೋ ಮಾತಾಡದೇ ಇದ್ರೆ ಪಕ್ಕದಲ್ಲಿ ಕೂತ್ಕೊಂಡ್ರೆ ಒಂದು ಆನಂದ, ಸೊ ಆ ಒಂದು ಸಮಾಧಾನ, ಒಂದು ಆನಂದ, ನನ್ನ ಜೊತೆಲಿ ಒಬ್ಬರಿದ್ದಾರೆ ಅಂತ ಒಂದು ಸೆಕ್ಯೂರ್ ಸೆನ್ಸ್ ಆಫ್ ಸೆಕ್ಯೂರಿಟಿ ಏನಿದೆಯಲ್ಲ, ಅದು ಮಕ್ಕಳಿಗೆ ನಾವು ಕೊಡ್ತಿದ್ದೀವ.
ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ಯು ಹ್ಯಾವ್ ಟು ಸ್ಪೆಂಡ್ ಟೈಮ್. ಯಾಕಂದರೆ ಆ ರೀತಿ ನೀವು ಟೈಮ್ ಕೊಟ್ಕೊಂಡು ನೀವು ಅವ್ರ ಜೊತೆ ಇದ್ದೀರಾ ಅನ್ನೋ ಭರವಸೆ ಬಂದಾಗಲೇ ದೇ ವಿಲ್ ಓಪನ್ ಅಪ್ ಲಿಟಲ್ ಬಿಟ್. ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಬಂದಾಗ ಅವರು ಓಪನ್ ಆಗಿ ಹೇಳ್ತಾರೆ. ಇಲ್ಲಾಂದರೆ ಎಲ್ಲಿ ಅವ್ರಿಗೆ ಆನ್ಸರ್ ಸಿಗುತ್ತೋ ಅಲ್ಲಿ ಹುಡ್ಕೊಂಡು ಹೋಗ್ತಾರೆ. ದೇ ಇದರ್ ಗೋ ಟು ಇಂಟರ್ನೆಟ್ ಆರ್ ದೇಲ್ ಗೋ ಟು ದೇರ್ ಫ್ರೆಂಡ್. ಅಲ್ಲೂ ಅವರಿಗೆ ಆನ್ಸರ್ ಸರಿ ಇಲ್ಲ ಅಂದರೆ ದೆನ್ ದೇ ಮೇ ಪ್ರಾಬಬ್ಲಿ ಲುಕ್ ಫಾರ್ ಆಲ್ಟರ್ನೇಟಿವ್ಸ್ ಯಾವುದಾಗಿರುತ್ತೆ? ಒಂದು ಸ್ಮೋಕ್ ಆಗಿರುತ್ತೆ, ಒಂದು ಡ್ರಿಂಕ್ಸ್ ಆಗಿರುತ್ತೆ. ಮತ್ತು ಈಗೀಗ ಹೆಚ್ಚಾಗಿ ಸೈಬರ್ ಬುಲ್ಲಿಂಗ್, ಸೆಕ್ಸ್ಟಾರ್ಷನ್ ಅನ್ನೋದು ಡಿಜಿಟಲಿ ಬೇಸ್ಡ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ನಾನು 2-3 ವಿಷಯ ಹೇಳ್ತೀನಿ ಇಲ್ಲಿ. ಒಂದು ಸೈಬರ್ ಬುಲ್ಲಿಂಗ್ ಅಂದರೆ ಇಂಟರ್ನೆಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾದಲ್ಲಿ ಬುಲಿ ಮಾಡೋದು. ಈಗ ನಾವು ಮೊದಲೆಲ್ಲ ನೀವು ಬೆಳೆಯೋ ಟೈಮ್ ಅಥವಾ ನಾನು ಬೆಳೆಯೋ ಟೈಮಲ್ಲಿ ಒಂದು ಹುಡುಗಿ ಒಂದು ಸ್ವಲ್ಪ ಬಣ್ಣ ಅಥವಾ ಹುಡುಗನ ಕಪ್ಪಕ್ಕಿದ್ರೆ, ಸ್ವಲ್ಪ ಬಣ್ಣ ಸ್ವಲ್ಪ ಡಾರ್ಕ್ ಆಗಿದ್ರೆ ಕರಿಯ ಅಂತ ಕರೆಯೋದು. ದಟ್ಸ್ ಬುಲ್ಲಿಂಗ್. ಬಾಡಿ ಶೇಮಿಂಗ್ ಮಾಡೋದು, ಕಲರ್ ಶೇಮಿಂಗ್, ಒಂಥರ ರೇಸಿಸ್ಟ್ ಕಮೆಂಟ್ಸ್ಗಳನ್ನ ಮಾಡೋದು, ಕೂದಲು ಸರಿ ಇಲ್ಲ ಅಂದರೆ ಅಥವಾ ಬಟ್ಟೆನೋ ಹರಿದಿದ್ರೆ, ಈ ಥರ ಬುಲ್ಲಿಂಗು ರಿಯಲ್ ಲೈಫಲ್ಲಿ ಆಗ್ತಿತ್ತು. ಈಗ ಅದು ಇದರಲ್ಲಿ ಹೋಗಿದೆ, ಡಿಜಿಟಲ್ ಮೀಡಿಯಾದಲ್ಲಿ ಹೋಗಿದೆ. ಸೊ ಡಿಜಿಟಲ್ ಮೀಡಿಯಾದಲ್ಲಿ ಬುಲ್ಲಿಂಗ್ ಆಗ್ತಾ ಇರೋದ್ರಿಂದ ಯಾರಿಗೂ ಬೇರೆಯವ್ರಿಗೆ ಗೊತ್ತಾಗ್ದಿಲ್ಲ. ಈ ಮಗು ಅದನ್ನೇ ಇಟ್ಕೊಂಡು ಕೊರಗ್ತಾ ಇರುತ್ತೆ, ನಮ್ಗೆ ಗೊತ್ತಾಗಲ್ಲ ಯಾಕೆ ಕೊರಗ್ತಾ ಇದೆ ಅಂತೇಳಿ. ಇವತ್ತು ಯಾಕೆ ಊಟ ಮಾಡಿಲ್ಲ, 3 ದಿವಸದಿಂದ ಸರಿಯಾಗಿ ಯಾಕೆ ನಿದ್ದೆ ಮಾಡ್ತಾ ಇಲ್ಲ, ನಿದ್ದೆಯಲ್ಲಿ ಅದು ಕೂತ್ಕೊಂಡು ಅಳ್ತಾ ಇದೆ, ಕಾರಣ ಗೊತ್ತಾಗ್ತಾ ಇಲ್ಲ. ಅದು ಏನು ಟ್ಯಾಬ್ಲೆಟ್ ಇಟ್ಕೊಂಡಿರುತ್ತೆ ಫೋನು, ಅದರೊಳಗಡೆ ಆಗ್ತಾ ಇದೆ ಅದಕ್ಕೆ ಅನುಭವ. ಅದೊಂದು ಸೈಬರ್ ಬುಲ್ಲಿಂಗು. ಎರಡನೇದು ಎಕ್ಸ್ಟಾರ್ಷನ್ ಅಂತ ನಾವು ಕೇಳಿದ್ದೀವಿ. ಎಕ್ಸ್ಟಾರ್ಷನ್ ಅಂದರೆ ರ್ಯಾನ್ಸಮ್ಗೆ ಇದು ಕಿಡ್ನ್ಯಾಪ್ ಮಾಡಿಕೊಂಡು ನಿನ್ನ ಮಗು ನನ್ನ ಹತ್ರ ಇದೆ, ಅಥವಾ ನಿನ್ನ ವಸ್ತು ನನ್ನ ಹತ್ರ ಇದೆ, ಅಥವಾ ನಿನ್ನ ಗುಟ್ಟು ನನ್ನ ಹತ್ರ ಇದೆ, ಇಷ್ಟು ದುಡ್ಡು ಕೊಡು ಅಂತ ಬ್ಲ್ಯಾಕ್ ಮೇಲ್ ಮಾಡಿ ತಗೊಳ್ತಾರ. ಅದು ಇವಾಗ ಮನಿದು ಎಕ್ಸ್ಟಾರ್ಷನ್ನು, ಮನಿಗೋಸ್ಕರನೋ ಅಥವಾ ಬೇರೆ ಫೇವರ್ಸ್ಗೋಸ್ಕರ ಸೆಕ್ಸ್ಟಾರ್ಷನ್ ಅಂತಾಗಿದೆ. ಅಂದರೆ ಒಂದು ಮಗುನೋ ಅಥವಾ ಒಂದು ಹೆಣ್ಮಗುನೋ ಒಂದು ಗಂಡು ಮಗುನೋ ಅಷ್ಟೇ, ಅಥವಾ ಒಂದು ಹೆಂಗಸೋ ಒಂದು ಗಂಡಸೋ ಅವ್ರನ್ನ ಒಂದು ಕಾಂಪ್ರಮೈಸಿಂಗ್ ಪೊಸಿಷನಲ್ಲಿ ಫೋಟೋನೋ ವೀಡಿಯೋನೋ ತೊಗೊಂಡ್ಬಿಟ್ಟು ಅದನ್ನು ಒಂದು ಗುಟ್ಟಾಗಿ ಇಟ್ಕೊಂಡು ರಹಸ್ಯವಾಗಿ ಅದನ್ನು ಒಂದು ಇದು ಕಿಡ್ನ್ಯಾಪ್ ಮಾಡಿದಂಥ ವಸ್ತುವಾಗಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಬದಲಾಗಿ ನಾನು ಇದನ್ನು ಎಲ್ಲೂ ಹರಡಿಸ್ಬಾರ್ದು ಅಂದರೆ ನೀನು ನನಗೆ ಇದು ಕೊಡಬೇಕು. ಅದೇನೇ ಆಗಿರ್ಬೋದು, ಇನ್ನೊಂದು ಸೆಕ್ಷುವಲ್ ಫೇವರ್ ಆಗಿರ್ಬೋದು, ಇಲ್ಲ ಕಾಂಪ್ರಮೈಸ್ ಮಾಡೋದಾಗಿರ್ಬೋದು, ನಾನು ಹೇಳಿದ ಕಡೆ ನೀನು ಹೋಗಬೇಕು, ನಾನು ತೋರಿಸಿದ ಕಡೆ ನೀನು ಮಾಡಬೇಕು, ಅಥವಾ ಅಪ್ಪ ಅಮ್ಮಗೆ ಹೇಳಬಾರ್ದು. ಸೊ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಆಮೇಲೆ ಆ ಮಗು ನನ್ನ ಸೀಕ್ರೆಟ್ ಅಲ್ಲಿ ಹೋಗಿದ್ದೆಲ್ಲ ನನ್ನ ನನ್ನ ಪ್ರಶ್ನೆ, ನಿನ್ನ ಕುಟುಂಬಕ್ಕೆಲ್ಲ ಇದಾಗುತ್ತೆ, ಆಮೇಲೆ ನಿನ್ನ ತಂದೆ ತಾಯಿ ಸೂಸೈಡ್ ಮಾಡ್ತಾರೆ ನೋಡು, ಹೇಳ್ಬಿಡ್ತೀನಿ ನೋಡು, ಅಥವಾ ಕಳಿಸ್ಬಿಡ್ತೀನಿ ನೋಡು, ಈ ಥರ ಬೆದರಿಕೆ ಹಾಕಿ ಫುಲ್ ಅದನ್ನು ವಶ ಮಾಡ್ಕೊಳ್ಳೋದು. ಸೊ ದಟ್ ಈಸ್ ಸೆಕ್ಸ್ಟಾರ್ಷನ್ ಆ್ಯಂಡ್ ಸೈಬರ್ ಬುಲ್ಲಿಂಗ್. ಸೊ ಈ ರೀತಿ ಕೇಸಸ್ ಬಹಳ ಜಾಸ್ತಿ ಆಗ್ತಾ ಇದ್ದಾವೆ. ಮತ್ತು ನಾನು ಒಂದು ರೆಫರೆನ್ಸ್ಗೋಸ್ಕರ ಏನು ಹೇಳೋದಂದರೆ, ನಾನು ಹಾಸನದಲ್ಲಿ DYSP ಆಗಿರುವಂಥವ್ರು ಡಾಕ್ಟರ್ ನಂದಿನಿ ಮೇಡಮ್ ಅವರು PhD ಮಾಡಿದ್ದಾರೆ. ಇದರಲ್ಲಿ ಸೈಬರ್ ಕ್ರೈಮು ಮತ್ತು ಇಂಥದ್ರಲ್ಲಿ ಫ್ಯಾಮಿಲಿ ಇಶ್ಯೂಸ್ಗಳ ಬಗ್ಗೆ PhD ಮಾಡಿದ್ದಾರೆ. ಈಗ ಲೋಕಾಯುಕ್ತದಲ್ಲಿದ್ದಾರೆ. ಅವರು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಿದ್ರು ನನಗೆ. ನಾನಿಲ್ಲಿ ಬಂದಾಗಲಿಂದ ಆರ್ತಿಯವರೇ ನಾನು ನೋಡ್ತಾ ಇದ್ದೀನಿ, ದೆರ್ ಇಸ್ ಅ ಸಡನ್ ಎಕ್ಸ್ಪ್ಲೋಸಿವ್ ಇನ್ಕ್ರೀಸ್ ಇನ್ ಜುವೆನೈಲ್ ಇನ್ಮೇಟ್ಸ್. ಅಂದರೆ 18 ಕೆಳಗಡೆ ಇರೋರು ಜುವೆನೈಲ್ ಜೈಲಿಗೆ ಹೋಗ್ತಾರೆ. ಸೆಲ್ ಅಂತ, ಅದು ಜೈಲ್ ಅಂತಲೇ ಹೇಳಲ್ಲ, ಜುವೆನೈಲ್ ಹೋಮ್ ಅಂತ ಈ ಥರ ಆಲ್ಟರ್ನೇಟಿವ್ ನೇಮ್ ಇದ್ದಾರೆ, ರಿಮ್ಯಾಂಡ್ ಹೋಮ್ ಮಕ್ಕಳಿಗೆ ಅಂತೇಳಿ. ಅದರಲ್ಲಿ ಸಡನ್ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಎರಡನೇದಾಗಿ ಅದಕ್ಕೆ ಅದರಲ್ಲಿ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ, ಇನ್ಮೇಟ್ಸ್ದು ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಮತ್ತು ಕಾರಣಗಳೇನು ಅಂತ ಹುಡುಕ್ತಾ ಹೋಗೋದಾದರೆ ಈ ನಾನು ಹೇಳಿದ್ನಲ್ಲ ಸೈಬರ್ ಬುಲ್ಲಿಂಗು, ಸೆಕ್ಸ್ಟಾರ್ಷನ್, ಸ್ಪೆಷಲಿ ಸೆಕ್ಷುವಲ್ ರಿಲೇಟೆಡ್ ಕ್ರೈಮ್ಸಲ್ಲಿ ಸಣ್ಣ ಮಕ್ಕಳು ಅಂದರೆ 18 ಕೆಳಗಡೆ ಇರೋರು ಬರ್ತಾ ಇರೋ ನಂಬರ್ಸು ಜಾಸ್ತಿ ಆಗ್ತದೆ. ಸೊ ಇದು ನಾನು ನಿಮಗೆ ಬರೀ ಒಂದು ಡಿಸ್ಟ್ರಿಕ್ಟ್ನ ಸ್ಯಾಂಪಲ್ ಹೇಳಿದೆ. ಅದು ನಾನು ಅರ್ಬನ್ ಹೇಳ್ತಿಲ್ಲ, ಅರ್ಬನಿಂದ 200 ಕಿಲೋಮೀಟರ್ ದೂರ ಇರುವಂಥದ್ದು. ಮತ್ತಿನ್ನು ದೂರ ಹೋಗಿ ಪ್ರತಿ ಡಿಸ್ಟ್ರಿಕ್ಟಲ್ಲಿ ನೋಡಿದ್ರೆ ಇಟ್ ವಿಲ್ ಬಿ ಇರುತ್ತೆ. ನಾವು ಇದು ಏನೋ ಪ್ರಾಬ್ಲಮ್ ಎಲ್ಲೋ ಆಗ್ತಿದೆ, ಡ್ರಗ್ಸ್ ಎಲ್ಲೋ ಆಗ್ತಿದೆ, ಅಥವಾ ಸೆಕ್ಸ್ಟಾರ್ಷನ್ ಎಲ್ಲೋ ಆಗ್ತಿದೆಲ್ಲ, ದಿಸ್ ಇಸ್ ಹ್ಯಾಪನಿಂಗ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಟು ಅಸ್, ಟು ಎವ್ರಿ ಫ್ಯಾಮಿಲಿ. ಮೊದಲು ಡ್ರಗ್ಸ್ ಅಂದರೆ ನಾನು ಓದೋ ಟೈಮಲ್ಲಿ ಮಣಿಪಾಲು ಅಥವಾ ಈ ಥರ ಎಡ್ಯುಕೇಷ್ನಲ್ ಇನ್ಸ್ಟಿಟ್ಯೂಷನ್ ಹಬ್ಸಲ್ಲಿ ಇತ್ತು ಅನ್ನೋ ಒಂದು ಸಮಾಚಾರ, ಒಂದು ಸುದ್ದಿ ಆಗ್ತಿತ್ತು. ಅದೀಗ ಮನೆ ಹತ್ರನೂ ಬಂದಿದೆ, ಅಥವಾ ಬೀದಿ ಹತ್ರನೂ ಬಂದಿದೆ. ಅದು ಶಾಲೆಯ ಆವರಣಗಳಲ್ಲೇ, ಕೆಲವು ಶಾಲೆಯ ಆವರಣಗಳಲ್ಲಿ ಅದು ದೊರಕುವಂಥ ಒಂದು ಪರಿಸ್ಥಿತಿ ಕೂಡ ಇದೆ. ಅದರಲ್ಲಿ ಅದನ್ನ ಹೇಗೆ ತಡೆಯೋದು, ಅದು ಬಹಳ ದೊಡ್ಡ ವಿಷಯ. ಆದ್ರೂ ಇಂಡಿವಿಜುವಲ್ ಲೆವೆಲಲ್ಲಿ ಮಕ್ಕಳನ್ನ ನಾವು ಗಮನ ಕೊಟ್ಟು ಬೆಳೆಸಿ, ಅವ್ರಿಗೆ ಬೇಕಾದಂಥ ಸ್ಕಿಲ್, ಯಾವ ಚಾಯ್ಸಸ್ ನಾವು ಮಾಡಬೇಕು, ಯಾವ ಚಾಯ್ಸಸ್ ನಾವು ಮಾಡಬಾರ್ದು, ಈ ಥರ ಮಕ್ಕಳು ನಮ್ಮ ಜೊತೆಲಿದ್ದರೆ ಅದನ್ನು ಹೇಗೆ ಅವರನ್ನು ಯಾರಿಗೆ ತಿಳಿಸ್ಬೇಕು, ಅವ್ರ ತಂದೆ ತಾಯಿಗೆ ತಿಳಿಸ್ಬೇಕು, ಕೌನ್ಸಿಲರ್ಸಿಗೆ ತಿಳಿಸ್ಬೇಕು, ಅವ್ರಿಗೆ ಹೆಲ್ಪ್ ಬೇಕಾದರೆ ಎಲ್ಲಿಗೆ ಕಳಿಸೋದು, ಈ ರೀತಿ ಹೌ ಕ್ಯಾನ್ ಐ ಹೆಲ್ಪ್ ಮೈ ಫ್ರೆಂಡ್ ಅನ್ನೋ ಮಟ್ಟಕ್ಕೆ ನಾವು ಹೌ ಕ್ಯಾನ್ ಐ ಹೆಲ್ಪ್ ಮೈ ಸೆಲ್ಫ್ ಆ್ಯಂಡ್ ಹೌ ಕ್ಯಾನ್ ಐ ಹೆಲ್ಪ್ ಮೈ ಫ್ರೆಂಡ್, ಈ ರೀತಿ ಸ್ಕಿಲ್ಸನ್ನು ಅವರಿಗೆ ಹೇಳ್ಕೊಟ್ಟು ಅವ್ರನ್ನ ತಯಾರಿ ಮಾಡಬೇಕಾಗುತ್ತೆ. ನಾಟ್ ಓನ್ಲಿ ಫಾರ್ ಟುಡೇ ಬಟ್ ಆಲ್ಸೋ ಫಾರ್ ದ ಫ್ಯೂಚರ್. ಯಾಕಂದರೆ ಫ್ಯೂಚರಲ್ಲಿ ನಮಗೆ ಯಾವತ್ತೂ ಇವಾಗ ನೋಡಿ, ಬಿಲ್ಡಿಂಗ್ ಕಟ್ಟಬೇಕಂದ್ರೆ 1ನೇ ಫ್ಲೋರು, 2ನೇ ಫ್ಲೋರು, 10ನೇ ಫ್ಲೋರು, 25ನೇ ಫ್ಲೋರು ಬೆಂಗಳೂರಲ್ಲಿ ನೋಡಿದ್ದೀವಿ ಸಿಕ್ಕಾಪಟ್ಟೆ. ಇದು ಎಲ್ಲ ಫ್ಲೋರ್ ಕಟ್ಟಕ್ಕೆ ಮುಂಚೆ ಏನು ಕಟ್ತಾರೆ? ಪಾಯ ಹಾಕ್ತಾರೆ. ಇದೆಲ್ಲ ಕಟ್ಟಿದ ಮೇಲೆ ಪಾಯ ಹಾಕೋಕ್ಕಾಗಲ್ಲ.
ಪಾಯ ಮೊದಲು ಹಾಕಬೇಕು. ಪಾಯ ಎಷ್ಟು ಗಟ್ಟಿ ಇರುತ್ತೋ ಅದ್ರ ಮೇಲೆ ನಾವು ಅಷ್ಟು ಫ್ಲೋರ್ ಕಟ್ಕೊಂಡು ಹೋಗ್ಬೋದು. ಇವಾಗ ನಮ್ಮ ದುಡ್ಡು ಕಡಿಮೆ ಅಂದರೆ 2 ಫ್ಲೋರ್ ಹಾಕ್ಕೊಂಡ್ವಿ, ದುಡ್ಡು ಬಂದಾಗ ಇನ್ನೊಂದು 2 ಫ್ಲೋರು 3 ಫ್ಲೋರು ಹಾಕ್ಕೊಂಡು ಹೋಗ್ಬೋದು. ಯಾವಾಗ ಪಾಯ ಗಟ್ಟಿ ಇದ್ದಾಗ. ಇಲ್ಲ ಪಾಯ ಗಟ್ಟಿ ಇಲ್ಲ, ನನಗೆ 10 ಫ್ಲೋರ್ ಕಟ್ಟಬೇಕಂದ್ರೆ ಬಿಟ್ಟು ಮತ್ತೆ ಪಾಯ ಹಾಕ್ಕೊಂಡು ಹೊಸದು ಕಟ್ಬೋದು. ಬಿಲ್ಡಿಂಗ್ ವಿಷಯದಲ್ಲಿ ಕೆಡಬೋದು. ಆದರೆ ಜೀವನದ ವಿಷಯದಲ್ಲಿ ತರುಣ ವಯಸ್ಸು ಏನಿದೆ ಅಲ್ವಾ, ಅದು ಅಡಿಪಾಯದ ಸಮಯ. ಇಲ್ಲಿ ಪಾಯನ ನಾವು ಎಷ್ಟು ಗಟ್ಟಿಯಾಗಿ ಕಟ್ಕೋತೀವಿ ನಮ್ಮ ಜೀವನಕ್ಕೆ ಫೌಂಡೇಶನು. ಅಷ್ಟು ಫೌಂಡೇಶನ್ ಗಟ್ಟಿದ ಮೇಲೆ ನಾವು ಮದುವೆ, ಜಾಬು, ಫಾರಿನ್ನಲ್ಲಿ ಜಾಬು, ಅಥವಾ ಬೇರೆ ಏನೋ ಒಂದು NGO ಮಾಡಬೇಕಾ, ಅಥವಾ ಬೇರೆ ನನ್ನ ಸ್ಪೋರ್ಟ್ಸಲ್ಲಿ ಹೋಗ್ಬೇಕಾ, ಬೇರೆ ಫ್ಲೋರ್ಗಳನ್ನ ಕಟ್ಕೊಂಡು ಹೋಗ್ಬೋದು. ಎಷ್ಟು ಪಾಯ ಗಟ್ಟಿ ಇರುತ್ತೋ ಅಷ್ಟು ಫ್ಲೋರ್ ನಾವು ಕಟ್ಕೊಂಡು ಹೋಗ್ಬೋದು. ಹೀಗೆ ಕಟ್ಕೊಂಡು ಹೋಗ್ತಾ ಪಾಯ ಗಟ್ಟಿ ಇಲ್ಲದೆ ಇರೋರು 30 ವರ್ಷ ಆದಮೇಲೆ 40 ವರ್ಷ ಆದಮೇಲೆ ನಾನು ಪಾಯ ಸರಿ ಮಾಡ್ಕೊಳ್ಬೇಕು ಮತ್ತು ನಾನು ತರುಣಾವಸ್ಥೆಯಲ್ಲಿ ಹೋಗ್ಬೇಕಂದ್ರೆ ಇದು ಜೀವನ, ಅದು ಸಾಧ್ಯ ಇಲ್ಲ. ಯು ಹ್ಯಾವ್ ಗಾನ್ ಲಾಂಗ್ ವೇ. ಜೀವನದಲ್ಲಿ ಒಂದೊಂದು ಫೇಸು ಒಂದು ಸರಿ ಮಾತ್ರ ಬರುತ್ತೆ, 2ನೇ ಸರಿ ಅವಕಾಶ ಬರೋಲ್ಲ. ಸೊ ನಾವು ಈ ಅವಕಾಶನ ಕಳ್ಕೊಬಾರ್ದು. ತಂದೆ ತಾಯಿ ಆಗಲಿ, ಪೋಷಕರೇ ಆಗಲಿ, ಶಾಲೆಗಳೇ ಆಗಲಿ, ಅಥವಾ ಪಾಲಿಸಿ ಅಡ್ವೈಸರ್ಸೇ ಆಗಲಿ, ಇದ್ರ ಬಗ್ಗೆ ಗಮನ ಕೊಟ್ಟು ತರುಣ ಮಕ್ಕಳಿಗೆ ಬೇಕಾಗಿರುವಂಥ ಫೌಂಡೇಶನ್ ಫಿಟ್ಟಾಗಿ. ಸೊ ಆ ಫೌಂಡೇಶನಲ್ಲೇ ಒಂದೊಂದು ಬ್ರಿಕ್ ಅಂತ ಅಂದ್ಕೊಳ್ಳಿ. 48 ಲೈಫ್ ಸ್ಕಿಲ್ಲು, ಒಂದೊಂದು ಬ್ರಿಕ್ ಅಥವಾ ಒಂದೊಂದು ಬಾಂಡ್ಲಿಯಷ್ಟು, ಒಂದೊಂದು ಮಂಕರಿಯಷ್ಟು ಕಾಂಕ್ರೀಟ್ ಅಂತ ಅಂದ್ಕೊಳ್ಳಿ, ಅಥವಾ ಕಬ್ಬಿಣ ಅಂತ ಅಂದ್ಕೊಳ್ಳಿ. ಪಾಯನ ಈ 2 ವರ್ಷ 3 ವರ್ಷದಲ್ಲಿ ಗಟ್ಟಿಯಾಗಿ ಹಾಕಿದ್ರೆ ಅವ್ರು ಮಾಡ್ಕೊಳ್ಳೋಂಥ ಪ್ರತಿಯೊಂದು ಆಯ್ಕೆ, ಪ್ರತಿಯೊಂದು ಡಿಸಿಷನ್ಸು, ಪ್ರತಿಯೊಂದು ಅವರು ಹೋಗುವಂಥ ದಾರಿ, ಚಲನೆ, ಬಲನೆ, ಮಾತು, ಪ್ರತಿಯೊಂದು ಆ ಪಾಯದ ರಿಫ್ಲೆಕ್ಷನ್ ಆಗಿರುತ್ತೆ. ಸ್ಟ್ರೆಂತ್ ಅಷ್ಟೇ ಸಿಗುತ್ತೆ ಅವರಿಗೆ. ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರೆ ಮೇಡಮ್, ಭಾಳ ಗಂಭೀರವಾದ ವಿಚಾರಗಳು. ಈ ನೋಡೋಕ್ಕೆ ಇದು ನೇರವಾಗಿ ನಾವು ಇವತ್ತೆಲ್ಲ ಏನಾಗಿದೆ, ಮಕ್ಕಳನ್ನ ಒಂದು ಮಷಿನ್ಗಳನ್ನಾಗಿ ತಯಾರು ಮಾಡ್ತಾ ಇದ್ದೀವಿ. ಅಂದರೆ ಒಂದು ಯಂತ್ರಗಳನ್ನ ಮಾಡಿ ದುಡಿಯೋ ಯಂತ್ರಗಳನ್ನ ಮಾಡೋದು, ಅಥವಾ ಸಾಫ್ಟ್ವೇರ್, ಈ ಥರ ಏನೇನೋ ಕನಸುಗಳನ್ನ ಕಾಣ್ತೀವಿ, ಅವ್ರನ್ನ ಮಾರ್ಕ್ಸ್ ತೆಗೆಯುವ ಯಂತ್ರಗಳಾಗಿ ನೋಡ್ತಾ ಇದ್ದೀವಿ. ಅದ್ರ ಬದಲು ಅವ್ರ ವ್ಯಕ್ತಿತ್ವ ಕಟ್ಟಿಕೊಡೋದು ಬಹಳ ಮುಖ್ಯ ಆಗುತ್ತೆ, ಮತ್ತು ಮನುಷ್ಯತ್ವ ಅನ್ನೋದು ಕಟ್ಟಿಕೊಡೋದು ಬಹಳ ಮುಖ್ಯ ಆಗುತ್ತೆ ಅನ್ನೋದು. ಮತ್ತು ಇದನ್ನು ಕೇವಲ ಈ ಸಂಘ ಸಂಸ್ಥೆಗಳು ನಿಮ್ಮಂಥವ್ರು ಅಷ್ಟೇ ಮಾಡೋದು ಮುಖ್ಯ ಅಲ್ಲ, ಸರ್ಕಾರ ಈ ವಿಚಾರದಲ್ಲಿ ದಿಟ್ಟವಾದ ನಿರ್ಧಾರ ತೆಗೆದುಕೊಳ್ಬೇಕು. ಅವಾಗ ಮಾತ್ರ ಸಾಧ್ಯ ಆಗುತ್ತೆ ಅಂತ ಗೊತ್ತಾಗುತ್ತೆ. ನಿಮ್ಮ ವಿಚಾರಗಳು ನಮ್ಮ ರಾಜ್ಯದ ಜನತೆಗೆ, ನಮ್ಮ ರಾಜ್ಯದ ಎಲ್ಲ ಜನತೆಯ ಮಕ್ಕಳಿಗೆ ಮತ್ತು ದೇಶಾದ್ಯಂತ ತಲುಪುವಂತಾಗಲಿ. ಖಂಡಿತ ಮೇಡಮ್, ಭಾಳ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡಿದ್ರು. ಧನ್ಯವಾದಗಳು ನಿಮಗೂ, ಮತ್ತು ಪೀಪಲ್ ಟಿವಿಯ ತಂಡಕ್ಕೂ, ಮತ್ತು ಪೀಪಲ್ ಟಿವಿಯ ವೀಕ್ಷಕರಿಗೂ ನನ್ನ ಧನ್ಯವಾದಗಳು. ನಾವೆಲ್ಲರೂ ಸೇರಿ ನಮ್ಮ ತರುಣ ಜನಾಂಗವನ್ನು ನಾವು ಸಿದ್ಧತೆಗೊಳಿಸಬೇಕು ಮುಂದಿನ ಜೀವನಕ್ಕೆ. ಯಾಕಂದರೆ ಯಾವುದೇ ದೇಶದ ಬಲ ಅದರ ತರುಣರ ಮನೋಬಲದ ಮೇಲೆ ಆವರಿಸುತ್ತೆ. ಇದು ಬಹಳ ಮುಖ್ಯವಾದ ವಿಷಯ. ನಾನು ಹೇಳ್ತಾ ಇರಬೇಕಾದ್ರೆ ನನಗೆ ರೋಮಾಂಚನ ಆಗುತ್ತೆ. ಯಾಕಂದರೆ ನಾನು ದೇಶಭಕ್ತಿ ಇರೋವಂಥವಳು, ಹೊರಗಡೆ ಹೋಗಿ ಕೆಲಸ ಮಾಡಿರ್ಬೋದು, ಬಟ್ ಐ ಕಮ್ ಬ್ಯಾಕ್ ಟು ಇಂಡಿಯಾ ಟು ಹೆಲ್ಪ್ ಅವರ್ ಟೀನೇಜ್ ಪಾಪ್ಯುಲೇಷನ್. ಯಾಕಂದರೆ ವಿ ಕ್ಯಾನ್ ಪ್ರಿಪೇರ್ ಸ್ಕಿಲ್ಡ್ ಯೂತ್, ಬಟ್ ಆರ್ ವಿ ಪ್ರಿಪೇರಿಂಗ್ ಸ್ಟ್ರಾಂಗ್ ಯೂತ್ ಫಾರ್ ಅವರ್ ಹೋಮ್ಸ್? ಯೂತಿನ ಲೈಫಿಗೆ, ಮುಂದಿನ ಲೈಫಿಗೆ, ನಮ್ಮ ಕುಟುಂಬದ ಸಮಾಧಾನಕ್ಕೆ ಮತ್ತು ಉನ್ನತಿಗೆ, ನಮ್ಮ ಕಮ್ಯುನಿಟಿ, ನಮ್ಮ ಸಂಘ ಮತ್ತು ನಮ್ಮ ಸಮಾಜದ ಉನ್ನತಿಗೆ, ನಮ್ಮ ದೇಶದ ಉನ್ನತಿಗೆ. ಯಾಕಂದರೆ ಇವತ್ತು 15, 14, 18ರಲ್ಲಿರೋರು ಇನ್ನೊಂದು 7-8 ವರ್ಷದಲ್ಲಿ ದೇ ಕಮ್ ಇನ್ ಟು ದ ವರ್ಕ್ ಫೋರ್ಸ್. ನಾನು ಹೇಳಿದಂಗೆ ಪಾಯ ಸರಿ ಇಲ್ಲ ಅಂದರೆ ಯಾವ ರೀತಿ ವರ್ಕ್ ಫೋರ್ಸಲ್ಲಿರ್ತಾರೆ, ಯಾವ ರೀತಿ ರಿಲೇಷನ್ಶಿಪ್ ಇರ್ತಾರೆ, ಅವ್ರ ಮದುವೆಗಳು ಎಷ್ಟು ಚೆನ್ನಾಗಿ ಹೋಗುತ್ತೆ, ಅವ್ರ ಮಕ್ಕಳು ಹೇಗೆ ಮಾಡ್ತಾರೆ, ಅವ್ರ ಬದುಕಿನ ಆಯ್ಕೆಗಳನ್ನೇನು, ಯಾವ ಚಟದಲ್ಲಿರ್ತಾರೆ, ಅದರೆಲ್ಲ ನಿರ್ಭರ ಆಗೋದು ನಾವು ಈಗ ಒಂದು ಮೊಳಕೆಯಾಗಿ ಶುರುವಾಗಿರೋ ಗಿಡಕ್ಕೆ ನಾವು ಪ್ರೊಟೆಕ್ಷನ್ ಸ್ವಲ್ಪ ಕೊಟ್ಟರೆ ಮಾತ್ರ ಅದು ಸ್ಟ್ರಾಂಗ್ ಆಗೋದು ಒಂದು. ಎರಡನೇದಾಗಿ ಇಷ್ಟು ದೊಡ್ಡದಾಗಿ ಬೆಳೆದಿರೋ ಗಿಡಕ್ಕೂ ಸ್ವಲ್ಪ ರಕ್ಷಣೆ ಬೇಕಾಗುತ್ತೆ. ತಕ್ಷಣ ನಾವು ಪೇವ್ಮೆಂಟಲ್ಲಿ ಟೈಲ್ಸ್ ಹಾಕ್ಬಿಟ್ಟು ಸಿಮೆಂಟ್ ಹಾಕಿ ಮುಚ್ಚಿದ್ರೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಮೊನ್ನೆ ಆಗಿರುವಂಥ ಮಳೆಯಲ್ಲಿ ನಮಗೆ ಕಾಣಿಸ್ತಿದೆ. ಯಾಕಂದರೆ ಮರ ಎಷ್ಟು ದೊಡ್ಡದಾಗಿ ನಾವು ಜೀವನದಲ್ಲಿ, ನಾನು ಇದೆಲ್ಲ ಬ್ರಾಂಚ್, ಒಂದು ಸ್ಪೋರ್ಟ್ಸು, ಒಂದು ಇದು ಅಂತ ಬ್ರಾಂಚಾಗಿ ಬೆಳಿಬೇಕು ಮರ ಥರ ಅಂತ ನಾನು ಅಂದ್ಕೊಳ್ತೀನೋ, ಅಷ್ಟೇ ನನ್ನ ಬೇರುಗಳು ಉಲ್ಟಾ ಭೂಮಿ ಅಡಿಯಲ್ಲೂ ಅಷ್ಟೇ ಆಳವಾಗಿರಬೇಕು. ಅದು ಆಳವಾಗಿ ಹೋಗಿಲ್ಲ ಅಂದರೆ ಇದ್ರ ಭಾರಕ್ಕೆ ಕುಸಿಯುತ್ತೆ, ತಡ್ಕೊಳ್ಳೋಕ್ಕಾಗಲ್ಲ. ಸೊ ಫೌಂಡೇಶನ್ ಅನ್ನೋದು ಮುಖ್ಯ. ಫೌಂಡೇಶನ್ ಮಾಡ್ಕೊಳ್ಳೋಂಥ ಸಮಯ ಇದು. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಇದರ ಬಗ್ಗೆ ಯೋಚನೆ ಮಾಡಬೇಕು. ಒಟ್ಟಿಗೆ ಬಂದು ಪೋಷಕರು ಮತ್ತು ಶಾಲೆಯ ತಂಡಗಳು ಮತ್ತು ಪಾಲಿಸಿ ಮೇಕರ್ಸು ಒಟ್ಟಿಗೆ ಬಂದು ನಮ್ಮ ಯುವ ಜನರನ್ನು, ತರುಣರನ್ನು ಗಮನಿಸೋಣ. ಯಾಕಂದರೆ ಕೈಯಲ್ಲಿ ಇರಬೇಕಾದ್ರೆ ಸಮಯ ಮೀರೋಕ್ಕೆ ಮುಂಚೆ ನಾವು ಇದರ ಬಗ್ಗೆ ಆಲೋಚನೆ ಮಾಡಲೇಬೇಕು. ಕೈಯಿಂದ ಮೀರಿದ ಮೇಲೆ ರಿಗ್ರೆಟ್ ಇಸ್ ದ ಬಿಗ್ಗೆಸ್ಟ್ ಶಾಪ ಲೈಫಲ್ಲಿ ಅಂತ ಹೇಳ್ತಾರೆ. ಆ ಸ್ಥಾನಕ್ಕೆ ನಾವು ಹೋಗೋದು ಬೇಡ ಅಂತ. ಧನ್ಯವಾದಗಳು. ವೀಕ್ಷಕರೇ, ಇಕಿಗೈ ಟೀನ್ ಅಂತ ಇವರ ಸಂಸ್ಥೆ ಹೆಸರು, ಆರತಿ ಮೇಡಮ್ ಅವರ ಸಂಸ್ಥೆ ಹೆಸರು.
ಮುಂದಿನ ಇದ್ರ ಬಗ್ಗೆ ಏನಾದರೂ ವಿಚಾರಗಳು ಬೇಕಿದ್ರೆ ಆ ವೆಬ್ಸೈಟ್ಗೆ ನೀವು ಸದ್ಯದಲ್ಲಿ ವೆಬ್ಸೈಟ್ ಕೂಡ ತಯಾರಾಗುತ್ತೆ, ಆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಸಂಪರ್ಕಿಸಬಹುದು ಸಂಸ್ಥೆಯನ್ನು. ಧನ್ಯವಾದಗಳು. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಹ ಇದೆ, ಇಕಿಗಾಯ್ ಟೀನ್ ಕಾನ್ವರ್ಸೇಷನ್ಸ್ ಅಂತ ಹೇಳಿ. ಅದರಲ್ಲೂ ಮಕ್ಕಳಿಗೆ ಮತ್ತು ಪೋಷಕರಿಗೆ ಸುಮಾರು ಪ್ರಯೋಜನ ಆಗುವಂತಹ ಪ್ರೊಫೆಷನಲ್ಸ್ ಜೊತೆ ಸಂಭಾಷಣೆಗಳು, ಮತ್ತು ನಮ್ಮ ವೆಬ್ಸೈಟಲ್ಲೂ ಕೂಡ ಒಂದು ಎಂಪ್ಯಾನಲ್ಡ್ ಪ್ರೊಫೆಷನಲ್ಸ್ ಇದ್ದಾರೆ. ಸೈಕಿಯಾಟ್ರಿಸ್ಟ್ ಸಪೋರ್ಟ್ ಬೇಕಾ, ಮೆಂಟಲ್ ಹೆಲ್ತ್ ಸಪೋರ್ಟ್ ಬೇಕಾ, ಅಥವಾ ನಾವು ಯಾವುದೇ ಹಾಬಿ, ಕ್ರಾಫ್ಟ್ ಅಥವಾ ಡಾನ್ಸ್ ಎಲ್ಲಾದರೂ ಸೇರಿಸ್ಬೇಕಾ, ಎಲ್ಲರೂ ನಾವು ಆಡಿಟ್ ಮಾಡಿರುವಂತಹ ಪ್ರೊಫೆಷನಲ್ಸ್ನ ಲಿಸ್ಟ್ ಮಾಡಿರ್ತೇವೆ. ಒನ್ ಸ್ಟಾಪ್ ಶಾಪ್ ಥರ ಅಲ್ಲಿಗೆ ಬಂದರೆ ಯಾವುದೇ ರೀತಿ ಸಹಾಯ ಬೇಕು ಅಂದರೆ ಪೋಷಕರಿಗೆ ನಾವು ತುಂಬ ಬ್ಯುಸಿ ಇದ್ದೀವಿ ಏನು ಮಾಡೋದು ಅಂತ ಕೇಳೋ ಪ್ರಶ್ನೆ ಇಲ್ಲ. ಅಲ್ಲೊಂದು ಒಂದು ಕಡೆ ವೆಬ್ಸೈಟಿಗೆ ಬಂದರೆ ಅವರಿಗೆ ಪ್ರತಿ ಖಂಡಿತ ಇರುತ್ತೆ. ಯಾಕಂದರೆ ನೀವು ಒಂದು ಫಿಸಿಕ್ಸಲ್ಲೋ ಮ್ಯಾಥ್ಸಲ್ಲೋ ಟ್ಯೂಷನ್ ಕೊಡಬೇಕಂದ್ರೆ ಅದಕ್ಕೆ ಕಾಸ್ಟ್ ಇದೆ. ಯಾಕಂದರೆ ಒಂದು ಜಾಗ ಇರುತ್ತೆ, ಒಂದು ಆನ್ಲೈನ್ ಏನೋ ರೆಕಾರ್ಡಿಂಗ್ ಮಾಡಿರ್ತಾರೆ, ಮತ್ತು ಅವ್ರ ಜೀವನದ ಟೈಮನ್ನು ಬಿಟ್ಟು ಅದರಲ್ಲಿ ನುಗ್ಗಿರ್ತಾರೆ. ಅವ್ರದ್ದು ಉದ್ಯೋಗ ಆಗಿರುತ್ತೆ. ಸೊ ದೇ ವಿಲ್ ನೀಡ್ ಅ ಸ್ಯಾಲರಿ ಆಲ್ಸೋ, ದೇರ್ ಟೀಮ್ ವಿಲ್ ನೀಡ್ ಅ ಸ್ಯಾಲರಿ. ಸೊ ದೇರ್ ವಿಲ್ ಬಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಕಾಸ್ಟ್ ಬೆನಿಫಿಟ್ ಅನಾಲಿಸಿಸ್ ಮಾಡಿ ಅದಕ್ಕೊಂದು ಕಾಸ್ಟಿಂಗ್ ಇಟ್ಟಿರ್ತಾರೆ. ಬಟ್ ಡೆಫಿನೆಟ್ಲಿ ವಿ ವಿಲ್ ಮೇಕ್ ಇಟ್ ಅಫೋರ್ಡಬಲ್. ಬಿಕಾಸ್ ನನ್ನ ಉದ್ದೇಶ ಏನಂದರೆ ಆದಷ್ಟು ಮಕ್ಕಳನ್ನ ಇದನ್ನು ನಾವು ಸೇರಿಸ್ಕೊಂಡು ಮುಂದೆ ನಾವು ಕರ್ನಾಟಕ ಮುಗಿದ ಮೇಲೆ ಬೇರೆ ರಾಜ್ಯಗಳಲ್ಲೂ ಬೇರೆ, ಯಾಕಂದರೆ ಈಗಿರೋ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಲ್ಯಾಂಗ್ವೇಜಸ್ನ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ಬೋದು. ಉದ್ದೇಶ ಏನಂದರೆ ಭಾರತದ ಯುವಜನರು 10 ವರ್ಷ ಆದಮೇಲೆ ನಾವು ಅದೇ ರಿಗ್ರೆಟ್ ಮಾಡೋ ಬದಲು ನೆಕ್ಸ್ಟ್ 1 ವರ್ಷ 2 ವರ್ಷ 3 ವರ್ಷ, ಇವಾಗ 13, 14, 15 ವರ್ಷದಲ್ಲಿ ಯಾರಿದ್ದಾರೋ ಅವ್ರನ್ನ ಕವರ್ ಮಾಡಬೇಕು ಈ ಪ್ರೋಗ್ರಾಮಲ್ಲಿ, ಲೈಫ್ ಸ್ಕಿಲ್ ಜೀವನದ ಕೌಶಲ್ಯಗಳನ್ನ ಕೊಟ್ಟು ಅನ್ನೋದು ಉದ್ದೇಶ. ಸೊ ಹೀಗಿರಬೇಕಾದ್ರೆ ಇಕಿಗಾಯ್ ಟೀನು ಒನ್ ಸ್ಟಾಪ್ ಶಾಪ್ ಅಂತ ಯಾವುದೇ ರೀತಿಯ ಸಪೋರ್ಟ್ ಬೇಕಂದರೆ ಅಲ್ಲಿ ನಾವು ಅದಕ್ಕೆ ಅನುಕೂಲ ಮತ್ತು ಅವಕಾಶ ಮಾಡಿರ್ತೇವೆ. ಮತ್ತು ಎಲ್ಲ ಇನ್ಫಾರ್ಮೇಷನ್ ಏನಿದೆ ಅದನ್ನು ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್ ಆಗಿಟ್ಟಿರ್ತೇವೆ. ಯಾವುದೇ ಮಗುವಿನ ಫೋಟೋ ಆಗಲಿ ಅಥವಾ ಅವರು ಹೇಳಿದ ಮಾತುಗಳಾಗಲಿ ನಾವು ಡಿಸ್ಕ್ಲೋಸ್ ಮಾಡೋದಿಲ್ಲ. ಸೊ ದೇರ್ ಇಸ್ ಕಂಪ್ಲೀಟ್, ಯಾಕಂದರೆ ಅದಕ್ಕೆ ಚೈಲ್ಡ್ ಪ್ರೊಟೆಕ್ಷನಲ್ಲಿ ನಾನು ಸುಮಾರು ಕೋರ್ಸಸ್ ಮಾಡಿದ್ದೀನಿ, ಮತ್ತು ನನ್ನ ಇಡೀ ಹ್ಯುಮ್ಯಾನಿಟೇರಿಯನ್ ವರ್ಕಲ್ಲಿ ಚೈಲ್ಡ್ ಪ್ರೊಟೆಕ್ಷನ್ ಇಸ್ ಅ ವೆರಿ ವೆರಿ ಬಿಗ್ ಕಾಂಪೊನೆಂಟ್. ಸೊ ಅದರ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಮನಸ್ಸಲ್ಲಿ ಕಂಪ್ಲೀಟ್ ಟ್ರಸ್ಟ್ ವರ್ದಿ ಎನ್ವೈರ್ಮೆಂಟಲ್ಲಿ ನಾವು ಇದನ್ನು ಡಿಸೈನ್ ಮಾಡಿದ್ದೀವಿ. ಇದನ್ನು ಇನ್ನೂ ಹೇಳಬೇಕಂದ್ರೆ ಇನ್ನೊಂದು 2 hours ಕೂಡ ನಾನು ಟ್ರಸ್ಟ್ ಗಳಿಸೋದಕ್ಕೆ ನಾನು ಹೇಳಲಿಕ್ಕೆ ರೆಡಿ ಇದ್ದೇನೆ. ಬಟ್ ಯು ಕ್ಯಾನ್ ಕಮ್ ಅಂಡ್ ಚೆಕ್ ಔಟ್ ದ ವೆಬ್ಸೈಟ್ ಆಸ್ ವೆಲ್ ಆಸ್ ಯೂಟ್ಯೂಬ್ ಕಾನ್ವರ್ಸೇಷನ್ಸ್. ಯಾ, ಸೊ ಥ್ಯಾಂಕ್ ಯು ಸೋ ಮಚ್.